ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಸುಜಾತ. ಲೋಕೋಸ್ ಆ್ಯಪಲ್ಲಿ SHG ಕಟ್ ಆಫ್ ಮೀಟಿಂಗ್ ಡೀಟೇಲ್ಸ್ನ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಕಟ್ ಆಫ್ ಶೀಟನ್ನು ಯಾವ ರೀತಿ ನಾವು ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಮೊದಲನೇದಾಗಿ SHG ಕಟ್ ಆಫ್ ಮೀಟಿಂಗ್ನ ಎಂಟ್ರಿ ಮಾಡಬೇಕಂತ ಹೇಳಿದ್ರೆ ಆ SHG ಫಾರ್ಮೇಷನ್ ಆಗಿ ಮಿನಿಮಮ್ 12 ತಿಂಗಳು ಅಂದರೆ 1 ವರ್ಷ ಆಗಿರಬೇಕು. ಯಾವ SHG ಫಾರ್ಮೇಷನ್ ಆಗಿ 1 ವರ್ಷಕ್ಕಿಂತ ಜಾಸ್ತಿ ಆಗಿರುತ್ತೋ ಅಂತ ಎಲ್ಲ SHGಗಳಿಗೂ ಕೂಡ ನಾವು ಫಸ್ಟ್ ಕಟ್ ಆಫ್ ಮೀಟಿಂಗ್ ಅನ್ನ ಎಂಟ್ರಿ ಮಾಡಿ ನಂತರ ರೆಗ್ಯುಲರ್ ಮೀಟಿಂಗ್ಸ್ನ ಎಂಟ್ರಿ ಮಾಡ್ಕೋತಾ ಹೋಗ್ಬೇಕಾಗತ್ತೆ. ಈಗ ನಾನು ಒಂದು ಎಕ್ಸಾಂಪಲ್ ಫಾರ್ಮ್ಯಾಟ್ ಅನ್ನ ರೆಡಿ ಮಾಡಿದ್ದೀನಿ ಎಕ್ಸೆಲ್ ಅಲ್ಲಿ. ಸೊ ಫಸ್ಟ್ ನಾವು ಇದನ್ನ ರೆಡಿ ಮಾಡ್ಕೊಂಡ್ಬಿಟ್ರೆ ಲೋಕೋಸ್ ಆ್ಯಪ್ ಅಲ್ಲಿ ಡೀಟೇಲ್ಸ್ ನ ಎಂಟ್ರಿ ಮಾಡೋದು ತುಂಬಾ ಈಸಿ ಆಗುತ್ತೆ. ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ. ನಾವು ಎಕ್ಸೆಲ್ ಅಲ್ಲೇ ಎಲ್ಲ ಕೂಡ ಡೇಟಾ ಕರೆಕ್ಟ್ ಆಗಿದೆಯಾ ಇಲ್ವಾ ಎಲ್ಲ ಚೆಕ್ ಮಾಡ್ಕೊಂಡು ಟ್ಯಾಲಿ ಮಾಡ್ಕೊಂಡು ಎಲ್ಲ ಕರೆಕ್ಟ್ ಆದ್ಮೇಲೆ ಒಂದೇ ಸಲ ನಾವು ಲೋಕೋಸ್ ಆ್ಯಪ್ ಅಲ್ಲಿ ಎಂಟ್ರಿ ಮಾಡ್ಬೋದು. ಸೊ ಬನ್ನಿ ನೋಡೋಣ. ಈಗ ನಾನು ಒಂದು ಎಕ್ಸಾಂಪಲ್ SHG ತಗೊಂಡಿದ್ದೀನಿ. ಮಾಲೂರು ತಾಲೂಕಲ್ಲಿ ಹೊಸಕೋಟೆ ಗ್ರಾಮ ಪಂಚಾಯತಿಯಲ್ಲಿರುವಂತ ಸಂಜೀವಿನಿ ವೈಭವ GPLF ಅಲ್ಲಿ ಪ್ರಗತಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ. ಸೊ ಈ ಸಂಘದ್ದು ನಾನಿವಾಗ ಕಟ್ ಆಫ್ ಡೇಟಾನ ಒಂದು ಸ್ಯಾಂಪಲ್ ಇದು ಬುಕ್ಸ್ ನ ನೋಡಿ ಮಾಡಿರುವಂತದ್ದಲ್ಲ, ರ್ಯಾಂಡಮ್ ಆಗಿ ಮಾಡಿರುವಂತದ್ದು. SHGಗೆ ಏನೆಲ್ಲ ರಿಸೀವ್ ಆಗುತ್ತೆ, ಏನೆಲ್ಲ ಅಮೌಂಟ್ಸ್ SHG ಇಂದ ಪೇಮೆಂಟ್ ಆಗುತ್ತೆ ಅದರ ಒಂದು ಆಧಾರದ ಮೇಲೆ ರೆಡಿ ಮಾಡಿರುವಂತದ್ದು. ಸೊ ಈ ಸಂಘ ಫಾರ್ಮೇಶನ್ ಆಗಿರುವಂತ ಡೇಟ್ ಅಕ್ಟೋಬರ್ 29, 2010. ಸೊ ಕೊನೆಯ ಸಭೆ ದಿನಾಂಕ ಬಂದು ನಾನು 10/7/2026 ತಗೊಂಡಿದ್ದೀನಿ. ಸೊ ನಾನು ಆಗಸ್ಟ್ 26 ಇವಾಗ ಏನ್ ಮಾಡ್ತಾ ಇದ್ದೀನಿ, ಕಟ್ ಆಫ್ ಡೇಟಾನ ರೆಡಿ ಮಾಡ್ತಾ ಇದ್ದೀನಿ. ಸೊ ನಾನು ಆಗಸ್ಟ್ 10 ಕೂಡ ನಾನು ಇದು ಕಟ್ ಆಫ್ ಡೇಟ್ ಅನ್ನ ತಗೋಬಹುದು ಅಥವಾ ಜುಲೈವರೆಗೂ ಕೂಡ ತಗೋಬಹುದು. ನಾನು ಈಗ ಸದ್ಯಕ್ಕೆ ಜುಲೈ 10 ಈ ಕಟ್ ಆಫ್ ಡೇಟ್ ಅನ್ನ ತಗೊಂಡಿದ್ದೀನಿ. ಅಂದ್ರೆ ನಾವು SHG ಕಟ್ ಆಫ್ ಡೇಟಾನ ನಾವು ರೆಡಿ ಮಾಡ್ಬೇಕಂತ ಹೇಳಿದ್ರೆ ಆ SHG ಫಾರ್ಮೇಶನ್ ಆಗಿರೋಂತ ಡೇಟ್ ಇಂದ ಹಿಡಿದು ನಾವು ಕೊನೆ ಸಭೆ ದಿನಾಂಕ ಯಾವ್ದು ತಗೊಂತೀವೋ ಅಲ್ಲಿವರೆಗೂ ಕೂಡ ಆ SHG ಅಲ್ಲಿ ಎಷ್ಟು ಮೀಟಿಂಗ್ಸ್ ಆಗಿದೆ, ಏನೆಲ್ಲ ಟ್ರಾನ್ಸಾಕ್ಷನ್ಸ್ ಆಗಿದೆ, ಅದೆಲ್ಲ ಡೇಟಾ ಕೂಡ ನಾವು ಕನ್ಸಾಲ್ಟೇಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಓಕೆ, ಈಗ ನೋಡಿ SHG ಕಟ್ ಆಫ್ ಮೀಟಿಂಗ್ ಡೇಟಾನ ಯಾವ ರೀತಿ ನಾವು ಎಕ್ಸೆಲ್ ಅಲ್ಲಿ ಕನ್ಸಾಲ್ಟೇಟ್ ಮಾಡಿ ಈಸಿಯಾಗಿ ಎಂಟ್ರಿ ಮಾಡ್ಬೋದು ಅನ್ನೋದನ್ನ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. 2010 ಅಕ್ಟೋಬರ್ 29 ಫಾರ್ಮೇಶನ್ ಆಗಿ ಅಲ್ಲಿಂದ ಇವ್ರು ಏನ್ ಮಾಡಿದ್ದಾರೆ, ಪ್ರತಿ ತಿಂಗಳು 10ನೇ ತಾರೀಕು ಮೀಟಿಂಗ್ ಮಾಡೋದಿಕ್ಕೆ ಡಿಸೈಡ್ ಮಾಡಿದ್ದಾರೆ. ಸೊ ಪ್ರತಿ ತಿಂಗಳು 10ನೇ ತಾರೀಕು ಅಂತ ಹೇಳಿದ್ರೆ ಸೊ 10/7/2026 ಅವ್ರದ್ದು 189ನೇ ಮೀಟಿಂಗ್ ಇದೆ. ಅಂದ್ರೆ 2010 ಅಕ್ಟೋಬರ್ ಇಂದ ಹಿಡಿದು 2026 7 ಅವರು 189 ಮೀಟಿಂಗ್ ಮಾಡಿದ್ದಾರೆ. ಸೊ ಮೀಟಿಂಗ್ದು ಕೊನೆ ಸಂಖ್ಯೆ ಯಾವುದು, 189. ಸೊ ಇದು ನಮ್ದು ಕಟ್ ಆಫ್ ಮೀಟಿಂಗ್ ನಂಬರ್ ಆಗತ್ತೆ. ಸೊ 189. ಸೊ ತಿಂಗಳಿಗೆ 1 ಅಂತ ಲೆಕ್ಕ ಹಾಕೊಂಡ್ರೆ 189 ಆಗತ್ತೆ. ಸೊ ಇದು ಕಟ್ ಆಫ್ ಮೀಟಿಂಗ್ ನಂಬರ್ ಆಗತ್ತೆ. ನೆಕ್ಸ್ಟ್ ಈ ಒಂದು ಕಟ್ ಆಫ್ ಮೀಟಿಂಗ್ ಡೇಟ್ಗೆ ಅವರ ಬಳಿ ಅಂದ್ರೆ SHG ಬಳಿ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟಿದೆ ಅದನ್ನ ನೀವು ನೋಟ್ ಮಾಡ್ಕೊಳ್ಳಿ, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅದನ್ನ ನೋಟ್ ಮಾಡ್ಕೊಳ್ಳಿ. ಸೊ ಇದು ಬೇಸಿಕ್ ಡೇಟಾ. ಓಕೆ, ಸೊ ಬೇಸಿಕ್ ಡೇಟಾ ನಮ್ಗೆ ಬೇಕಾಗಿರೋದು ನಾವು ಕಟ್ ಆಫ್ ಮೀಟಿಂಗ್ ಡೇಟ್ ಯಾವ್ದು ತಗೊಂಡಿದೀವಿ ಅನ್ನೋದು ಕನ್ಫರ್ಮ್ ಮಾಡ್ಕೋಬೇಕು. ಆ ಮೀಟಿಂಗ್ ಡೇಟ್ ವರೆಗೂ ಕೂಡ ಎಷ್ಟು ಮೀಟಿಂಗ್ಸ್ ಆಗಿದೆ ಅಂದ್ರೆ ಅದು ಎಷ್ಟನೇ ಮೀಟಿಂಗ್ ನಂಬರ್ ಅನ್ನೋದನ್ನ ನಾವು ತಗೋಬೇಕು. ಆ ಮೀಟಿಂಗ್ ಡೇಟ್ಗೆ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟಿದೆ, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ತಗೋಬೇಕು. ಸೊ ಇದು ಬೇಸಿಕ್ ಡೀಟೇಲ್ಸ್. ನಂತರ ನಾನಿಲ್ಲಿ ರಿಸೀವ್ಡ್ ಅಥವಾ ರೆಸಿಪ್ಟ್ಸ್ ಅಂತ ಇನ್ನೊಂದು ಶೀಟ್ ಅನ್ನ ರೆಡಿ ಮಾಡಿದ್ದೀನಿ. ಈ ಶೀಟ್ ಅಲ್ಲಿ ಬಂದ್ಬಿಟ್ಟು SHGಗೆ ಯಾವ್ಯಾವ ಮೂಲಗಳಿಂದ ಏನೆಲ್ಲ ಅಮೌಂಟ್ಸ್ ರಿಸೀವ್ ಆಗಿದೆ ಸೊ ಅದನ್ನ ನಾನು ಇಯರ್ ವೈಸ್ ತಗೊಂಡಿದ್ದೀನಿ. ಓಕೆ, SHG ಕಟ್ ಆಫ್ ಶೀಟ್ ರಿಸಿಪ್ಟ್ಸ್ ಅಂತ ಸ್ವೀಕೃತಿಗಳು ಏನೇನಾಗಿದೆ ಅಂತ. ನೆಕ್ಸ್ಟ್ ಮೆಂಬರ್ಸ್ಗೆ ಅನುಗುಣವಾಗಿ ಮೆಂಬರ್ಸ್ ಎಷ್ಟು ಸಭೆಗಳನ್ನ ಅಂದ್ರೆ ಟೋಟಲ್ 189 ಸಭೆಗಳಲ್ಲಿ ಎಷ್ಟು ಸಭೆಗಳಿಗೆ ಅವರು ಹಾಜರಾಗಿದ್ದಾರೆ, ಎಷ್ಟು ಉಳಿತಾಯ ಮಾಡಿದ್ದಾರೆ ಅಲ್ಲಿವರೆಗೂ, ಮತ್ತೆ ಅವರು ಮೆಂಬರ್ಶಿಪ್ ಫೀಸ್ SHGಗೆ ಎಷ್ಟು ಪೇ ಮಾಡಿದ್ದಾರೆ, ಪೆನಾಲ್ಟಿ ಎಷ್ಟು ಪೇ ಮಾಡಿದ್ದಾರೆ, ಇದನ್ನ ನಾನು ಮೆಂಬರ್ ವೈಸ್ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅದರ ಪಕ್ಕದಲ್ಲೇನೆ ಸೊ ಮೆಂಬರ್ಸ್ಗೆ SHG ಏನು ಪೇಮೆಂಟ್ ಮಾಡಿದೆ ಅನ್ನೋದನ್ನ ನಾನು ಇಲ್ಲಿ ಮಾಡಿದ್ದೀನಿ. ಸೊ ಇದರಲ್ಲಿ ಲೋನ್ಸ್ ಇನ್ಕ್ಲೂಡ್ ಆಗಿಲ್ಲ. ಸೊ ಲೋನ್ಸ್ ನಾವು ಸಪರೇಟ್ ಆಗಿ ಲಿಸ್ಟ್ ಮಾಡ್ತಾ ಇದೀವಿ, ಲೋನ್ಸ್ ಇನ್ಕ್ಲೂಡ್ ಆಗಿಲ್ಲ. ಮೆಂಬರ್ಸ್ಗೆ ನಾವೇನ್ ಪೇ ಮಾಡ್ತೀವಿ, ಅವರ ಸೇವಿಂಗ್ಸ್ ಅಲ್ಲಿ ಡಿವೈಡೆಂಡ್ ಸೊ ಅಂದ್ರೆ ಉಳಿತಾಯ ಅವ್ರು ಏನ್ ಮಾಡಿರ್ತಾರೆ ಅದನ್ನ ಮತ್ತೆ ಹಂಚ್ಕೊಂಡ್ಬಿಡ್ತಾರಲ್ವಾ, ಆ ಹಂಚ್ಕೊಂಡಿರೋ ಅಮೌಂಟ್ ಎಷ್ಟು, ಸೊ ಒಬ್ಬೊಬ್ರು ಎಷ್ಟೆಷ್ಟು ಹಂಚ್ಕೊಂಡಿದ್ದಾರೆ ಅದನ್ನ ಬರೀತೀವಿ. ಮತ್ತೆ ಯಾವ್ದಾದ್ರು ಮೆಂಬರ್ಸ್ಗೆ ಗ್ರಾಂಟ್ಸ್ ಅಥವಾ ಡೊನೇಷನ್ಸ್ SHG ಇಂದ ಪೇ ಆಗಿದ್ರೆ ಅದನ್ನ ನಾವಿಲ್ಲಿ ರೆಡಿ ಮಾಡ್ಕೋಬೇಕು. ಸೊ ಮೆಂಬರ್ ವೈಸ್ ನಾವು ಕಟ್ ಆಫ್ ಮೀಟಿಂಗ್ ಅಲ್ಲಿ ಎಂಟ್ರಿ ಮಾಡ್ಬೇಕಾಗಿರೋದ್ರಿಂದ ಇದು ಮೆಂಬರ್ ವೈಸ್ ನ ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ಪೇಡ್ ಅಲ್ಲಿ ಓಕೆ, SHG ಇಂದ
SHG ಮೆಂಬರ್ಸ್ಗೆ ಹಾಕ್ಬೋದು ಅಥವಾ ಬ್ಯಾಂಕಿಗೆ ಹಾಕ್ಬೋದು, GPLF ಹಾಕ್ಬೋದು. ಅದು ಏನೆಲ್ಲ ಪೇಮೆಂಟ್ಸ್ ಆಗಿದೆ ಅದನ್ನೆಲ್ಲ ಕೂಡ ನಾವು ಇಲ್ಲಿ ಪೇಮೆಂಟ್ಸ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಪಾವತಿಗಳು ಅಥವಾ ಖರ್ಚು ಅಂತ ಇದೆ. SHG ಇಂದ ಏನೇನು ಪೇಮೆಂಟ್ ಆಗಿದೆ, GPLF ಗೆ ಪೇಮೆಂಟ್ ಆಗಿರೋದು ನಾವಿಲ್ಲಿ ನೋಟ್ ಮಾಡ್ಕೊಂತೀವಿ. SHG ಮೆಂಬರ್ಸ್ಗೆ ಪೇಮೆಂಟ್ ಆಗಿರೋದು ಕೂಡ ಇಲ್ಲಿ ನೋಟ್ ಮಾಡ್ಕೊಂತೀವಿ. ಓಕೆ, SHG ಮೆಂಬರ್ಸ್ಗೆ ಮಾಡಿರೋದು ನಾನು ಇಲ್ಲೇ ಹಾಕಿದ್ದೀನಿ. ಮೆಂಬರ್ ಅಟೆಂಡೆನ್ಸ್ ಅಂಡ್ ರೆಸಿಪ್ಟ್ ಶೀಟ್ ಅಲ್ಲೇನೆ ಪಕ್ಕದಲ್ಲಿ ಪೇಮೆಂಟ್ಸ್ SHG ಸದಸ್ಯರುಗಳಿಗೆ ಪಾವತಿಸಿದ ವಿವರ ಅಂತ ಇಲ್ಲೇನೆ ನಾನು ಎಂಟ್ರಿ ಮಾಡ್ಕೊಂಡಿದ್ದೀನಿ. ಪೇಡ್ ಅಲ್ಲಿ ನಿಮ್ಗೆ GPLF ಗೆ, ಬ್ಯಾಂಕ್ಗೆ ಅಥವಾ ಬೇರೆ ಇತರೆ ಸಂಸ್ಥೆಗಳಿಗೆ ನಾವು ಏನೇನ್ ಪೇ ಮಾಡಿದೀವಿ ಅಂತ ಎಲ್ಲ ಕೂಡ ಇಲ್ಲಿ ಡೀಟೇಲ್ಸ್ ಇರುತ್ತೆ. ಅದರ ಪಕ್ಕದಲ್ಲಿ ಕ್ಲೋಸ್ಡ್ ಲೋನ್ಸ್ ಅಂತ ಇದೆ. ಸೊ ಕ್ಲೋಸ್ಡ್ ಲೋನ್ಸ್ ಅಂತ ಹೇಳಿದ್ರೆ ಯಾವ್ಯಾವ ಮೆಂಬರ್ಸ್ ಎಷ್ಟು ಲೋನ್ಸ್ ನ ತಗೊಂಡು ಫುಲ್ ಪೇಮೆಂಟ್ ಮಾಡಿದ್ದಾರೆ, ಅಂದ್ರೆ ಕ್ಲೋಸ್ ಆಗೋಗಿದೆ, ಅದು ಯಾವ್ದು ಕೂಡ ರನ್ನಿಂಗ್ ಅಲ್ಲಿ ಇದೆ. ಸೊ ರನ್ನಿಂಗ್ ಅಲ್ಲಿ ಇಲ್ಲ ಅಂತ ಒಂದು ಲೋನ್ಸ್ ಎಷ್ಟಿದೆ, ಅದು ಬ್ಯಾಂಕ್ ಲೋನ್ಸ್ ಆಗ್ಬೋದು ಅಥವಾ GPLF ಇಂದ ತಗೊಂಡಿರೋ ಲೋನ್ಸ್ ಆಗ್ಬೋದು, ಅದೆಲ್ಲ ಕೂಡ ನಾವಿಲ್ಲಿ ಕ್ಲೋಸ್ಡ್ ಲೋನ್ಸ್ ಅಂತ ತಗೊಂಡಿದೀವಿ. ನೋಡಿ, ಇದು SHG ಇಂದ SHG ಮೆಂಬರ್ಗೆ ಕೊಟ್ಟಿರುವಂತ ಲೋನ್ಸ್. SHG ಇಂದ SHG ಮೆಂಬರ್ಗೆ ಕೊಟ್ಟಿರುವಂತ ಮುಕ್ತಾಯಗೊಂಡ ಸಾಲಗಳು. ಓಕೆ, ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಆಕ್ಟಿವ್ ಲೋನ್ಸ್. ಇದು ಕೂಡ ಅಷ್ಟೇನೆ SHG ಇಂದ SHG ಮೆಂಬರ್ಸ್ಗೆ ಕೊಟ್ಟಿರುವಂತ ಸಕ್ರಿಯ ಸಾಲಗಳ ವಿವರಗಳು. ಆಕ್ಟಿವ್ ಲೋನ್ಸ್ ಅಂದ್ರೆ ಇನ್ನೂ ರನ್ನಿಂಗ್ ಅಲ್ಲಿ ಇರುವಂತದ್ದು. ಇದು ಬ್ಯಾಂಕ್ ಲೋನ್ ಆಗ್ಬೋದು, CIF ಲೋನ್ ಆಗ್ಬೋದು, PMFME ಆಗ್ಬೋದು, ಯಾವ್ದಾದ್ರು ಆಗ್ಬೋದು. ಸೊ SHG ಇಂದ SHG ಮೆಂಬರ್ಗೆ ಯಾವ್ಯಾವ ಲೋನ್ಸ್ ಕೊಟ್ಟು ಅದು ರನ್ನಿಂಗ್ ಅಲ್ಲಿ ಇದೆ ಆ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಆಕ್ಟಿವ್ ಲೋನ್ಸ್ ಟು ಮೆಂಬರ್ಸ್ ಅನ್ನೋ ಒಂದು ಪೇಜ್ ಅಲ್ಲಿ ಎಂಟ್ರಿ ಮಾಡಿದೀನಿ. ನೆಕ್ಸ್ಟ್ ಕ್ಲೋಸ್ಡ್ ಲೋನ್ಸ್ ಟು SHGs ಅಂತ ಇದೆ. ಅಂದ್ರೆ GPLF ಅಥವಾ ಬ್ಯಾಂಕ್ ಇಂದ SHG ಗೆ ಸ್ವೀಕೃತವಾದ ಮುಕ್ತಾಯಗೊಂಡ ಸಾಲಗಳ ವಿವರಗಳು. GPLF ಅಥವಾ ಬ್ಯಾಂಕ್ ಇಂದ SHG ಸಾಲ ತಗೊಂಡು ಅದನ್ನ ಮತ್ತೆ ಫುಲ್ ಪೇಮೆಂಟ್ ಮಾಡಿರೋಂತ ಸಾಲಗಳ ವಿವರಗಳನ್ನ ನಾನು ಒಂದು ಕಡೆ ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಮ್ಗೆ ಎರಡ್ ತರ ಬರುತ್ತಲ್ವಾ ಟ್ರಾನ್ಸಾಕ್ಷನ್ಸ್. ಒಂದು SHG ಬ್ಯಾಂಕ್ ಇಂದ ಸಾಲ ತಗೊಳುತ್ತೆ, ಆ ಬ್ಯಾಂಕ್ ಇಂದ ತಗೊಂಡಿರುವಂತ ಸಾಲನ ಮೆಂಬರ್ಸ್ಗೆ ಕೊಡುತ್ತೆ. ಓಕೆ, ಮೆಂಬರ್ಸ್ ಮೆಂಬರ್ಸ್ ಏನ್ ಅಮೌಂಟ್ ಪೇ ಮಾಡ್ತಾರೆ ಅದು ರಿಟರ್ನ್ ಮತ್ತೆ ಬ್ಯಾಂಕ್ಗೆ SHG ಪೇ ಮಾಡುತ್ತೆ. ಅದೇ ರೀತಿ SHG GPLF ಇಂದನೂ ಲೋನ್ ತಗೊಳುತ್ತೆ, ತಗೊಂಡಿರುವಂತ ಲೋನ್ ಅನ್ನ ಮತ್ತೆ ಮೆಂಬರ್ಸ್ಗೆ ಲೋನ್ ಕೊಡುತ್ತೆ. ಮೆಂಬರ್ಸ್ ಇಂದ ಲೋನ್ ರಿಪೇಮೆಂಟ್ ಏನಾಗುತ್ತೆ ಅದನ್ನ ಕಲೆಕ್ಟ್ ಮಾಡಿ ಮತ್ತೆ GPLF ಗೆ ಪೇ ಮಾಡುತ್ತೆ. ಸೊ ಹಂಗಾಗಿ ನಮ್ಗೆ ಕ್ಲೋಸ್ಡ್ ಲೋನ್ಸ್ ಟು ಮೆಂಬರ್ಸ್, ಆಕ್ಟಿವ್ ಲೋನ್ಸ್ ಟು ಮೆಂಬರ್ಸ್ ಬರುತ್ತೆ. ಆಮೇಲೆ ಕ್ಲೋಸ್ಡ್ ಲೋನ್ಸ್ ಟು SHG ಮತ್ತೆ ಆಕ್ಟಿವ್ ಲೋನ್ಸ್ ಟು SHG ಕೂಡ ಬರುತ್ತೆ. ಅಂದ್ರೆ SHG ಇಂದ SHG ಮೆಂಬರ್ಗೆ ಕೊಟ್ಟಿರುವಂತ ಲೋನ್ಸ್ ಕ್ಲೋಸ್ ಆಗಿರುವಂತದ್ದು, SHG ಬ್ಯಾಂಕ್ ಅಥವಾ GPLF ಇಂದ SHG ಗೆ ಕೊಟ್ಟು ಕ್ಲೋಸ್ ಆಗಿರುವಂತ ಲೋನ್ಸ್, ಮತ್ತೆ SHG ಇಂದ SHG ಮೆಂಬರ್ಗೆ ಕೊಟ್ಟಿರುವಂತ ಲೋನ್ಸ್ ಆಕ್ಟಿವ್ ಆಗಿರುವಂತದ್ದು, GPLF ಅಥವಾ ಬ್ಯಾಂಕ್ ಇಂದ SHG ಗೆ ಕೊಟ್ಟಿರುವಂತ ಆಕ್ಟಿವ್ ಲೋನ್ಸ್. ಸೊ ಇಷ್ಟು ನಮ್ಗೆ ಬರುತ್ತೆ. ನೆಕ್ಸ್ಟ್ ನಮ್ಗೆ ಆಕ್ಟಿವ್ ಲೋನ್ಸ್, GPLF ಅಥವಾ ಬ್ಯಾಂಕ್ ಇಂದ SHG ಗೆ ಸ್ವೀಕೃತವಾದ ಸಕ್ರಿಯ ಸಾಲಗಳ ವಿವರಗಳು. ಸೊ ಇಷ್ಟು ಡೇಟಾನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ನಾನೀಗ ಒಂದೊಂದೇ ಡೀಟೇಲ್ ಆಗಿ ನೋಡೋಣ. ಸೊ ಬೇಸಿಕ್ ಡೀಟೇಲ್ ಆಗಿ ನೋಡಿದೀವಿ ನಾವು. ಈಗ ರೆಸಿಪ್ಟ್ಸ್ ಅಲ್ಲಿ ಏನೆಲ್ಲ ಬರುತ್ತೆ ಅಂತ ಇಯರ್ ವೈಸ್ ತಗೊಂಡಿದೀವಿ. ನಾನು ನೋಡಿ ಇಲ್ಲಿ 2010 ರಿಂದ 20 ಒಂದೇ ತಗೊಂಡ್ಬಿಟ್ಟಿದೀನಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹೆಚ್ಚು ಟ್ರಾನ್ಸಾಕ್ಷನ್ಸ್ ಇಲ್ಲ, ಬರೀ ಸೇವಿಂಗ್ಸ್ ಮತ್ತೆ ಬ್ಯಾಂಕ್ ಚಾರ್ಜಸ್, ಬ್ಯಾಂಕ್ ಇಂಟ್ರೆಸ್ಟ್ ಮಾತ್ರ ಇದೆ. ಅದಕ್ಕೆ ಅಷ್ಟನ್ನು ಕೂಡ ಒಂದೇ ತಗೊಂಡ್ಬಿಟ್ಟಿದೀನಿ. ಸೊ ನಿಮ್ಮಲ್ಲಿ ಏನಾದ್ರೂ ಕೂಡ ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಇದ್ರೆ ನೀವು ಇಯರ್ ವೈಸ್ ತಗೋಬಹುದು. ಇಲ್ಲ ಟ್ರಾನ್ಸಾಕ್ಷನ್ಸ್ SHG ಅಲ್ಲಿ ತುಂಬಾ ತೀರಾ ಕಮ್ಮಿ ಇತ್ತು ಅಂದ್ರೆ ಎಲ್ಲ ಟೋಟಲ್ ಆಗಿ ಕನ್ಸಲ್ಟೇಟ್ ಮಾಡಿ ಒಂದೇ ಕಾಲಮ್ ಅಲ್ಲಿ ಒಟ್ಟಾಗಿ ನೀವು ತಗೊಳ್ಬಹುದು. ಓಕೆ, ನಾನು 10 ರಿಂದ 20 ಒಂದು ಕಾಲಮ್ ತಗೊಂಡಿದ್ದೀನಿ. ನೆಕ್ಸ್ಟ್ ಇಯರ್ಲಿ ತಗೊಂಡಿದ್ದೀನಿ. 20, 21, 22, 22, 23 ಆ ರೀತಿ. ಸೊ 26, 27 ಅಪ್ ಟು ಜುಲೈ ವರೆಗೂ ತಗೊಂಡಿದ್ದೀನಿ ನಾನು. ಓಕೆ, ಸೊ ಈಗ ಏನೇನ್ ಬರುತ್ತೆ ರೆಸಿಪ್ಟ್ಸ್ ಅಲ್ಲಿ ಅಂತ ನೋಡೋಣ. SHG ಸದಸ್ಯರ ನೋಂದಣಿ ಶುಲ್ಕ. ಸೊ ಯಾವ್ಯಾವ ಇಯರ್ ಅಲ್ಲಿ SHG ಸದಸ್ಯರು ನೋಂದಣಿ ಶುಲ್ಕ 50 ರೂಪಾಯಿ ಅಂತ ಪೇ ಮಾಡಿದ್ದಾರೆ, ಸೊ ಅದನ್ನೆಲ್ಲ ಕೂಡ ಆಡ್ ಮಾಡ್ಕೋಬೇಕು. ಉಳಿತಾಯ ಮೊತ್ತ, ಸೊ ಯಾವ್ಯಾವ ಇಯರ್ ಅಲ್ಲಿ ಎಷ್ಟೆಷ್ಟು ಉಳಿತಾಯ ಮಾಡಿದ್ದಾರೆ ಅದ್ರದ್ದು ಡೇಟಾ ನಮ್ಗೆ ಬುಕ್ಸ್ ಅಲ್ಲಿ ಸಿಗತ್ತೆ. ಅದನ್ನ ಕೂಡ ನಾವಿಲ್ಲಿ ಎಲ್ಲ ಕನ್ಸಲ್ಟೇಟ್ ಮಾಡಿ ಆಡ್ ಮಾಡಿ ಇಟ್ಕೋಬೇಕು. SHG ಸದಸ್ಯರಿಂದ ಪಾವತಿಯಾದ ಪೆನಾಲ್ಟಿ. ಸೊ ಒಂದು ವೇಳೆ ಅವರು ಮೀಟಿಂಗ್ಸ್ಗೆ ಅಟೆಂಡ್ ಆಗದಿರ ಪೇ ಮಾಡಿರುವಂತ ಪೆನಾಲ್ಟಿ ಆಗ್ಬೋದು, ಅಥವಾ ಲೋನ್ ರೀಪೇಮೆಂಟ್ ಮಾಡೋದ್ರಲ್ಲಿ ಲೇಟ್ ಆಗಿ ಪೆನಾಲ್ಟಿ ಆಗ್ಬೋದು. ಅದೆಲ್ಲ ಕೂಡ ಇಲ್ಲಿ ನಾವು ಇಯರ್ ವೈಸ್ ಎಷ್ಟು ಪೇಮೆಂಟ್ ಮಾಡಿದ್ದಾರೆ, ಪೆನಾಲ್ಟಿ ಎಷ್ಟು ಕಟ್ಟಿದ್ದಾರೆ ಅನ್ನೋದನ್ನ ಇಲ್ಲಿ ಎಂಟ್ರಿ ಮಾಡ್ತೀವಿ. ಮತ್ತೆ SRLM ಇಂದ ಆಗ್ಬೋದು ಅಥವಾ GPLF ಇಂದ ಆಗ್ಬೋದು. RF ಏನ್ ಬಂದಿರತ್ತೆ ಅದು ಯಾವ ಇಯರ್ ಅಲ್ಲಿ ಬಂದಿದೆ ಅದನ್ನ ನಾವಿಲ್ಲಿ ತಗೊಳ್ತೀವಿ. SC to SC ST ಅಮೌಂಟ್, ಈ SHG ಅಲ್ಲಿರುವಂತ ಮೆಂಬರ್ಸ್ ಯಾರಾದ್ರೂ SC ಮೆಂಬರ್ಸ್ ಇದ್ದು ಅವರಿಗೆ ಏನಾದ್ರೂ ಅಮೌಂಟ್ ಬಂದಿದ್ರೆ, ಈ 10,000 ಅಂತ ರಿಲೀಸ್ ಮಾಡಿದ್ರಲ್ವಾ, ಆ ಅಮೌಂಟ್ ಏನಾದ್ರೂ ಬಂದಿದ್ರೆ ಮಾತ್ರ ಆ ಬಂದಿರುವಂತ ಅಮೌಂಟ್ ಅನ್ನ ನೀವಿಲ್ಲಿ ತಗೋಬೇಕು.
GPLF ನಿಂದ ಸಾಲ ಪಡೆದ CIF ಅಂದ್ರೆ GPLF ಇಂದ ಎಷ್ಟು CIF ಸಾಲ ಪಡೆದಿದೆ ಇದುವರೆಗೂ ಕೂಡ ಅದನ್ನ ಯಾವ ಇಯರ್ ಅಲ್ಲಿ ಅದು ಇದೆ ಅದನ್ನ ನೀವಿಲ್ಲಿ ಎಂಟ್ರಿ ಮಾಡಬೇಕು. PMFME ಲೋನ್ ಓಕೆ SHG ಗೆ ಬಂದಿರೋದು ಇಲ್ಲಿ ಹೇಳ್ತಾ ಇರೋದು. SHG ಗೆ PMFME ಲೋನು ಅಂದ್ರೆ GPLF ಇಂದ ಯಾವಾಗ ಬಂದಿದೆ, ಎಷ್ಟು ಮೆಂಬರ್ಸ್ ಗೆ ಬಂದಿದೆ ಅದನ್ನ ನೀವಿಲ್ಲಿ ಎಂಟ್ರಿ ಮಾಡ್ಕೋಬೇಕು. ನೆಕ್ಸ್ಟ್ SSY ಎಂಟರ್ಪ್ರೈಸಸ್ ರನ್ ಮಾಡ್ತಿರೋಂತ ಮೆಂಬರ್ಸ್ ಗೆಲ್ಲ ಕೂಡ SSY ರಿಲೀಸ್ ಆಗಿದೆ ಅಲ್ವಾ. ಸೊ ಆ SSY ಅಮೌಂಟ್ ಈ ಒಂದು SHG ಮೆಂಬರ್ಸ್ಗೆ, ಈ SHG ಅಲ್ಲಿರುವಂತ SHG ಮೆಂಬರ್ಸ್ಗೆ ಬಂದಿದ್ರೆ ಮಾತ್ರ ಎಂಟ್ರಿ ಮಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ. ನೆಕ್ಸ್ಟ್ ಬ್ಯಾಂಕ್ ನಿಂದ ಪಡೆದ ಒಟ್ಟು ಸಾಲ, ಬ್ಯಾಂಕ್ ಇಂದ ಏನಾದ್ರೂ ಸಾಲ ತಗೊಂಡಿದ್ರೆ ಸೊ ಎಷ್ಟು ಸಾಲ ತಗೊಂಡಿದೆ ಅದನ್ನ ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. ಇದು ನೋಡಿ 2 ಸಲ ತಗೊಂಡಿದೆ, ಒಂದು 22-23 5 ಲಕ್ಷ ತಗೊಂಡಿದೆ, 25-26 7,50,000 ತಗೊಂಡಿದೆ. ಅಂದ್ರೆ 5 ಲಕ್ಷ ತಗೊಂಡು ಫುಲ್ ಕಟ್ಬಿಟ್ ಆದ್ಮೇಲೆ, ಫುಲ್ ರಿಪೇಮೆಂಟ್ ಆದ್ಮೇಲೆ ಮತ್ತೆ 7,50,000 ಎರಡನೇ ಸಲ ತಗೊಂಡಿದ್ದಾರೆ. ನೆಕ್ಸ್ಟ್ SHG ಸದಸ್ಯರ ಸಾಲ ಮರುಪಾವತಿ. SHG ಮೆಂಬರ್ಸ್ಗೆ ಸಾಲ ಕೊಟ್ಮೇಲೆ ಮತ್ತೆ SHG ಮೆಂಬರ್ಸ್ ಲೋನ್ ರಿಪೇಮೆಂಟ್ ಮಾಡ್ತಾರಲ್ವಾ, ಸೊ ಆ ಲೋನ್ ರಿಪೇಮೆಂಟ್ ಅಸಲು ಮಾತ್ರ, ಸೊ ನಾನು ಇಲ್ಲಿ ಅಸಲು ಮಾತ್ರ ಸೆಪರೇಟ್ ಮಾಡ್ಕೊಂಡಿದ್ದೀನಿ. ಸೊ ಯಾವ್ಯಾವ ಇಯರ್ ಅಲ್ಲಿ ಎಷ್ಟೆಷ್ಟು ಅಸಲು ರಿಪೇಮೆಂಟ್ ಆಗಿದೆ ಅನ್ನೋದು. ನೆಕ್ಸ್ಟ್ ಅದೇ ರೀತಿ ಬಡ್ಡಿ. ಸೊ ಇದರಲ್ಲಿ ನಾನು ಅಸಲಲ್ಲಿ ಏನ್ ಮಾಡಿದೀನಿ ಅಂತ ಅಂದ್ರೆ ಲೋನ್ ರಿಪೇಮೆಂಟ್ ಅಲ್ಲಿ CIF, ಬ್ಯಾಂಕ್ ಲೋನು, SSY, PMFME, ಇಂಟರ್ನಲ್ ಲೋನು ಎಲ್ಲ ಕೂಡ ಆಡ್ ಮಾಡ್ಕೊಂಡಿದ್ದೀನಿ. ಓಕೆ, ನೀವು ಬೇಕಾದ್ರೆ ಸಪರೇಟ್ ಆಗಿ ಬೇಕಿದ್ರೆ ಸಪರೇಟ್ ಆಗಿ ತಗೋಬಹುದು, ಇಲ್ಲ ಅಂತ ಹೇಳಿದ್ರೆ ಎಲ್ಲ ಆಡ್ ಮಾಡ್ಕೊಂಡು ಎಷ್ಟು ಲೋನ್ ರಿಪೇಮೆಂಟ್ ಆಗಿದೆ ಅಂತ ನೀವಿಲ್ಲಿ ಎಂಟ್ರಿ ಮಾಡ್ಕೋಬಹುದು. ಇಲ್ಲಿ ನಾನು ಬರೀ ಅಸಲ್ ಮಾತ್ರ ತಗೊಂಡಿರೋದ್ರಿಂದ ಬಡ್ಡಿ ಸಪರೇಟ್ ಆಗಿ ತಗೊಂಡಿದ್ದೀನಿ. ಯಾವ್ಯಾವ ಇಯರ್ ಅಲ್ಲಿ ಇದನ್ನು ಅಷ್ಟೇನೆ CIF, ಬ್ಯಾಂಕ್ ಲೋನು, SSY, PMFME, ಇಂಟರ್ನಲ್ ಲೋನ್ ಎಲ್ಲ ಸೇರಿಸಿ ಕೂಡ ಯಾವ್ಯಾವ ಇಯರ್ ಅಲ್ಲಿ ಎಷ್ಟೆಷ್ಟು ಬಡ್ಡಿ ಕಟ್ಟಿದ್ದಾರೆ SHG ಮೆಂಬರ್ಸ್ ಅನ್ನೋದು ಅದು ಕೂಡ ಎಂಟ್ರಿ ಮಾಡ್ಕೊಂಡು ಟೋಟಲ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಡ್ಡಿ ಹಣ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಯಾವ್ಯಾವ ಇಯರ್ ಅಲ್ಲಿ ಎಷ್ಟೆಷ್ಟು ಬ್ಯಾಂಕ್ ಇಂದ ಇಂಟ್ರೆಸ್ಟ್ ಬಂದಿದೆ SHG ಗೆ, ಸೊ ಇದೆಲ್ಲ ಬಂದಿರೋ ಅಮೌಂಟ್ಸ್, SHG ಗೆ ಬಂದಿರುವಂತ ಬಡ್ಡಿ ಎಷ್ಟೆಷ್ಟು ಅಂತ ಅದು ಕೂಡ ಇಯರ್ ವೈಸ್ ಹಾಕೊಂಡು ಆಡ್ ಮಾಡ್ಕೊಂಡಿದೀನಿ. ನೆಕ್ಸ್ಟ್ ಬ್ಯಾಂಕ್ ಇಂದ ಬಂದ ಬಡ್ಡಿ ಹಣ ಫಿಕ್ಸ್ಡ್ ಡೆಪಾಸಿಟ್. ಸೊ ಇದು ಫಿಕ್ಸ್ಡ್ ಡೆಪಾಸಿಟ್ ಯಾವ SHG ಕೂಡ ಮಾಡಿರೋದಿಲ್ಲ, ಬಟ್ ಫಾರ್ ಎಕ್ಸಾಂಪಲ್ ಗೆ ಮಾಡಿದ್ರೆ ಅಂತ ಹೇಳ್ಬಿಟ್ಟು ನಾನು ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ ಇವರು ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ದಾರೆ. ಯಾವ್ದ್ರಿಂದ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ದಾರೆ ಅಂದ್ರೆ ಅವರ ಉಳಿತಾಯ ಅಮೌಂಟ್ ಏನಿದೆ ಅದರಲ್ಲಿ ಒಂದು 2 ಲಕ್ಷ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ದಾರೆ. ಆ 2 ಲಕ್ಷಕ್ಕೆ ಅವರಿಗೆ ಎಷ್ಟು ಇಂಟ್ರೆಸ್ಟ್ ಬಂದಿದೆ ಅನ್ನೋದನ್ನ ಇಲ್ಲಿ ಹಾಕಿದ್ದೀನಿ. ಆಕ್ಚುಲಿ ಇನ್ನೂ ಜಾಸ್ತಿ ಬರುತ್ತೆ, ನಾನು ಇಲ್ಲಿ ಬರೀ ಎಕ್ಸಾಂಪಲ್ಗೆ ಅಂತ 5,000 ಅಂತ ಹಾಕಿದ್ದೀನಿ. ಇದು ಜಸ್ಟ್ ರ್ಯಾಂಡಮ್ ಡೇಟಾ ಇದು. ಸೊ ಇದು ಫಿಕ್ಸ್ಡ್ ಡೆಪಾಸಿಟ್ ಇಂದ ಬಂದಿರುವಂತ ಇಂಟ್ರೆಸ್ಟ್. ನೆಕ್ಸ್ಟ್ ಅವಾರ್ಡ್ ಮನಿ. ಈ SHG ಗೆ ಏನಾದ್ರೂ ಕೂಡ ಅವಾರ್ಡ್ ಬಂದಿದ್ರೆ SRLM ಇಂದ ಆಗ್ಬೋದು, GPLF ಇಂದ ಆಗ್ಬೋದು, ಅಥವಾ ಬೇರೆ ಯಾವುದೇ ಒಂದು ಸಂಸ್ಥೆಯಿಂದ ಆಗ್ಬೋದು ಬಂದಿದ್ರೆ ಅದು ಎಷ್ಟು ಅಮೌಂಟ್ ಬಂದಿದೆ ಅದನ್ನ ನಾವಿಲ್ಲಿ ಎಂಟ್ರಿ ಮಾಡ್ಕೊಂತೀವಿ. ಇಲ್ಲಿ ನಾನು GPLF ಇಂದ ಬಂದಿರುವಂತ ಅವಾರ್ಡ್ ಮನಿ 25,000 ಅಂತ ಇಲ್ಲಿ ಎಂಟ್ರಿ ಮಾಡಿದ್ದೀನಿ. ಅದೇ ರೀತಿ ನಿಮ್ಗೆ SRLM ಇಂದ ಏನಾದ್ರೂ ಸಪರೇಟ್ ಆಗಿ ಅವಾರ್ಡ್ ಮನಿ ಬಂದಿದ್ರೆ ಅದನ್ನು ಕೂಡ ಇಲ್ಲಿ ಆಡ್ ಮಾಡ್ಕೋಬಹುದು. ಮತ್ತೆ GPLF ಇಂದ ಏನಾದ್ರೂ ಕೂಡ ಟ್ರೈನಿಂಗ್ ಅಮೌಂಟ್ ಏನಾದ್ರೂ ಬಂದಿದ್ರೆ ಆ SHG ಗೆ, ಅಂದ್ರೆ SHG ಅವರು ಏನಾದ್ರೂ ಟ್ರೈನಿಂಗ್ಸ್ ನ ಮಾಡಿ ಆ SHG ಇಂದ ಏನಾದ್ರೂ ಆ SHG ಮೆಂಬರ್ಸ್ ಅವರೇ ಏನಾದ್ರೂ ಕೂಡ ಸಪ್ಲೈ ಮಾಡಿದ್ರೆ, ಟೀ ಕಾಫಿ ಆಗ್ಬೋದು ಅಥವಾ ಊಟ ಆಗ್ಬೋದು, ಬೇರೆ ಏನಾದ್ರೂ ಸಪ್ಲೈ ಮಾಡಿದ್ರೆ ಆ SHG ಗೆ ಪೇ ಮಾಡಿರತ್ತೆ GPLF, ಅಂತ ಅಮೌಂಟ್ ಏನಾದ್ರೂ ಬಂದಿದ್ರೆ ಅದನ್ನು ಕೂಡ ನೀವು ಇಲ್ಲಿ ಎಂಟ್ರಿ ಮಾಡ್ಕೋಬಹುದು. ಮತ್ತೆ ಅದರ್ ಗ್ರಾಂಟ್ಸ್ ಫ್ರಮ್ GPLF, ಅದರ್ ಗ್ರಾಂಟ್ಸ್ ಫ್ರಮ್ SRLM. ಸೊ SRLM ಮತ್ತೆ GPLF ಇಂದ ಬೇರೆ ಏನಾದ್ರೂ ಕೂಡ ಗ್ರಾಂಟ್ಸ್ ಅಮೌಂಟ್ ರಿಸೀವ್ ಆಗಿದ್ರೆ ಅದನ್ನು ಕೂಡ ಇಲ್ಲಿ ಆಡ್ ಮಾಡ್ಕೋಬಹುದು. ಓಕೆ, ಸೊ ನೋಡಿ ಇದು ಇಷ್ಟನ್ನು SHG ಗೆ ಸ್ವೀಕೃತವಾಗಿರುವಂತ ಒಂದು ಅಮೌಂಟ್ಸ್. ಸೊ ಟೋಟಲ್ ಎಷ್ಟಾಗಿದೆ? 33,11,980 ಆಗಿದೆ. ಬ್ಯಾಂಕ್ ಬ್ಯಾಲೆನ್ಸ್ 1,70,180 ಇದೆ. ಸೊ ಇವಾಗ ನಾವು ಮೆಂಬರ್ ವೈಸ್ ಡೀಟೇಲ್ಸ್ ನ ಕೂಡ ತಗೋಬೇಕಾಗತ್ತೆ ಕೆಲವೊಂದು. ಸೊ ಅದರಲ್ಲಿ ಸಭೆಗಳಿಗೆ ಯಾವ ಮೆಂಬರು ಎಷ್ಟು ಸಭೆಗಳಿಗೆ ಹಾಜರಾಗಿದ್ದಾರೆ ಅಂತ 189 ಸಭೆಗಳಿಗೆ. ಸೊ ಗೌರಮ್ಮ ಅನ್ನೋರು 180, ಅಂದ್ರೆ ಇದರಲ್ಲಿ ಎಷ್ಟು ಜನ SHG ಸದಸ್ಯರಿದ್ದಾರೆ ಅವ್ರದೆಲ್ಲ ಕೂಡ ಇಲ್ಲಿ ಲಿಸ್ಟ್ ಮಾಡ್ಕೊಂಡಿದೀನಿ. ಸೊ ಈ SHG ಯಲ್ಲಿ 10 ಜನ ಇದ್ದಾರೆ. ಈ 10 ಜನ ಕೂಡ ಟೋಟಲ್ 189ರಲ್ಲಿ ಎಷ್ಟು ಸಭೆಗಳಿಗೆ ಹಾಜರಾಗಿದ್ದಾರೆ ಆ ಡೇಟಾನ ಇಲ್ಲಿ ಹಾಕೊಂಡಿದೀನಿ. ಮತ್ತೆ ಉಳಿತಾಯ ಮೊತ್ತ, ಒಬ್ಬೊಬ್ರು ಎಷ್ಟೆಷ್ಟು ಉಳಿತಾಯ ಮಾಡಿದ್ದಾರೆ ಅದನ್ನ ಹಾಕೊಂಡಿದೀನಿ. ಸೊ ಮೆಂಬರ್ಶಿಪ್ ಫೀಸ್ ಎಷ್ಟೆಷ್ಟು ಪೇ ಮಾಡಿದ್ದಾರೆ ಅದನ್ನ ಇಲ್ಲಿ ಹಾಕೊಂಡಿದೀನಿ. ಸೊ ಪೆನಾಲ್ಟಿ ಎಷ್ಟೆಷ್ಟು ಪೇ ಮಾಡಿದ್ದಾರೆ ಅದನ್ನ ಹಾಕೊಂಡಿದೀನಿ. ಸೊ ಅದರ ಪಕ್ಕದಲ್ಲಿ SHG ಮೆಂಬರ್ಸ್ಗೆ SHG ಇಂದ ಏನೇನ್ ಪೇಮೆಂಟ್ ಆಗಿದೆ ಅನ್ನೋದನ್ನ ನಾನು ಇಲ್ಲಿ ಹಾಕೊಂಡಿದೀನಿ. ಸೊ ಉಳಿತಾಯ ಏನ್ ಮಾಡಿದ್ದಾರೆ ಅದನ್ನ ಹಂಚ್ಕೊಂಡಿರ್ತಾರಲ್ಲ, ಆ ಹಂಚ್ಕೊಂಡಿರುವಂತ ಅಮೌಂಟ್ ಒಬ್ಬೊಬ್ರಿಗೆ ಎಷ್ಟೆಷ್ಟು ಹಂಚಿಕೆ ಆಗಿದೆ ಅನ್ನೋದನ್ನ ಇಲ್ಲಿ ಹಾಕಿದೀನಿ. ನೋಡಿ, ಒಬ್ಬೊಬ್ರಿಗೆ 10,000 ಆಗಿದೆ. ಅದೇ ರೀತಿ ನಮ್ಮ GPLF ಅಥವಾ SRLM ಇಂದ ಬಂದಿರುವಂತ ಗ್ರಾಂಟ್ ಅಥವಾ ಡೊನೇಷನ್ಸ್, ಈಗ ಅಂದ್ರೆ ಇಲ್ಲಿ ನಾನು SES ಟು SCSP ಅಮೌಂಟ್ ಬಂದಿದೆಯಲ್ಲ 20,000, ಅದು ಯಾವ ಮೆಂಬರ್ಸ್ಗೆ ಬಂದಿದೆ, ಆ ಮೆಂಬರ್ಸ್ಗೆ ಯಾವ ಮೆಂಬರ್ಸ್ಗೆ ಪೇ ಮಾಡಿದೀವಿ ಅನ್ನೋದನ್ನ ನಾನು ಇಲ್ಲಿ ತೋರಿಸಿದೀನಿ.
ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪೇಮೆಂಟ್ಸ್ ಅಂದ್ರೆ SHG ಇಂದ ಆಗಿರುವಂತ ಪೇಮೆಂಟ್ಸ್ ಡೀಟೇಲ್ಸ್ ಅನ್ನ ಈ ಒಂದು ಶೀಟ್ ಅಲ್ಲಿ ರೆಡಿ ಮಾಡ್ಕೋಬೇಕು. ಇದು ಕೂಡ ಅಷ್ಟೇ ನೋಡಿ. ಸೊ 2010ರಿಂದ 2020ವರೆಗೂ ನಾನು ಏನು ಕೂಡ ಅಷ್ಟೊಂದು ಟ್ರಾನ್ಸಾಕ್ಷನ್ಸ್ ಇಲ್ಲದೆ ಇರೋದ್ರಿಂದ ಈ 10 ವರ್ಷದ್ದು ಕೂಡ ಒಂದೇ ಕಾಲಮ್ ತಗೊಂಡಿದ್ದೀನಿ. ಅದಾದ ನಂತರ ಇಯರ್ ವೈಸ್ ತಗೊಂಡಿದ್ದೀನಿ. ಸೊ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಆ ರೀತಿ ನೀವು ಇಲ್ಲಿ ಎಂಟ್ರಿ ಮಾಡ್ಕೋಬಹುದು. ಇಲ್ಲ ನಾವು ಟೋಟಲ್ ಒಂದೇ ಸಲ ತಗೊಳ್ತೀವಿ ಅಂದ್ರೆ ಅದು ಕೂಡ ನೀವು ಇಲ್ಲಿ ತಗೋಬಹುದು. ನೋಡಿ ಇಲ್ಲಿ GPLF ಗೆ ಪಾವತಿಸಿರುವ ನೋಂದಣಿ ಶುಲ್ಕ. ಸೊ GPLF ಗೆ ಯಾವ ವರ್ಷದಲ್ಲಿ ಅವರು ನೋಂದಣಿ ಶುಲ್ಕ ಪೇ ಮಾಡಿದ್ರೆ 500 ರೂಪಾಯಿ ಅದನ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಡಿವೈಡೆಂಡ್ ಪೇಮೆಂಟ್. ಸೊ ಅವರಿಗೆ ಅವರು ಟೋಟಲ್ 3 ಲಕ್ಷ ಸಮಥಿಂಗ್ ಅವರು ಸೇವಿಂಗ್ಸ್ ಮಾಡಿದಾರಲ್ವಾ, ಅದರಲ್ಲಿ ಡಿವೈಡೆಂಡ್ ಪೇಮೆಂಟ್ ಆಕ್ಚುಲಿ 1 ಲಕ್ಷ ಮಾಡಿದ್ದಾರೆ ಅಂತ ನಾವಿಲ್ಲಿ ತೋರಿಸಿದೀವಿ. ಸೊ ಬೈ ಮಿಸ್ಟೇಕ್ ಇಲ್ಲಿ 50,000 ಆಗಿದೆ. ಓಕೆ, 1 ಲಕ್ಷ ನಾನು ಇಲ್ಲಿ ಮೆಂಬರ್ ವೈಸ್ ಎಂಟ್ರಿ ಮಾಡ್ಬೇಕಾದ್ರೆ 1 ಲಕ್ಷ ಡಿವೈಡೆಂಡ್ ಕೊಟ್ಟಿರೋದು ತೋರಿಸಿದೀನಿ. ಸೊ ಇಲ್ಲಿ ಕೂಡ ನಾವು 1 ಲಕ್ಷ ತೋರಿಸೋಣ. ನೆಕ್ಸ್ಟ್ ಫಿಕ್ಸ್ಡ್ ಡೆಪಾಸಿಟ್. ಅವ್ರು ಏನ್ ಸೇವಿಂಗ್ಸ್ ಮಾಡಿದಾರಲ್ಲ ಅದರಲ್ಲಿ 1 ಲಕ್ಷನ ಅವರು ಏನ್ ಮಾಡಿದ್ದಾರೆ ಹಂಚ್ಕೊಂಡಿದ್ದಾರೆ. ಇನ್ನು ಮಿಕ್ಕಿರೋದು 2 ಲಕ್ಷ ಏನ್ ಮಾಡಿದ್ದಾರೆ 24-25ರಲ್ಲಿ ಅವರು ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ದಾರೆ ಬ್ಯಾಂಕ್ ಅಲ್ಲಿ. ಸೊ ಅದರಿಂದ ಏನ್ ಇಂಟ್ರೆಸ್ಟ್ ಬರುತ್ತೆ ಅದನ್ನು ಕೂಡ ಅವ್ರಿಗೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ನೆಕ್ಸ್ಟ್ SCA to SC/SB ಅಮೌಂಟ್ 20,000 ಬಂದಿದೆ. 20,000 ನಾವು ಪೇ ಮಾಡಿದೀವಿ. ಸೊ ಪೇ ಮಾಡಿರೋದನ್ನ ನಮ್ಗೆ ಮೆಂಬರ್ ವೈಸ್ ಬೇಕಾಗಿರೋದು ನಾವು ಇಲ್ಲಿ ಹಾಕೊಂಡಿದೀವಿ. ಸೊ ಮೆಂಬರ್ ವೈಸ್ ಡೇಟಾ. ಬಟ್ ಇಲ್ಲಿ ನಾನು ಏನಕ್ಕೆ ಇದು ತಗೊಂಡಿದೀನಿ ಅಂದ್ರೆ ಟ್ಯಾಲಿ ಮಾಡ್ಲಿಕ್ಕೆ. ಸೊ ಎಷ್ಟು ರಿಸೀವ್ ಆಗಿದೆ, ಎಷ್ಟು ಪೇಮೆಂಟ್ಸ್ ಆಗಿದೆ, ಅದರಲ್ಲಿ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಸೊ ಇಷ್ಟು ಎಲ್ಲ ಕೂಡ ನಾವಿಲ್ಲಿ ಟ್ಯಾಲಿ ಮಾಡ್ಲಿಕ್ಕೋಸ್ಕರ ಇಲ್ಲಿ ಸಪರೇಟ್ ಆಗಿ ತಗೊಂಡಿದ್ದೀನಿ. ಮತ್ತೆ ಬುಕ್ಸ್ ಮತ್ತೆ ಸ್ಟೇಷನರೀಸ್ಗೆ ಯಾವ್ಯಾವ ಇಯರ್ ಅಲ್ಲಿ ಎಷ್ಟೆಷ್ಟು ಖರ್ಚು ಮಾಡಿದ್ದಾರೆ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೀಟಿಂಗ್ ಎಕ್ಸ್ಪೆನ್ಸಸ್ ಇಯರ್ ವೈಸ್ ಒಂದೊಂದು ಮೀಟಿಂಗ್ಗೆ ಎಷ್ಟೆಷ್ಟು ಖರ್ಚು ಮಾಡಿದ್ದಾರೆ ಅದು. SHG ಸದಸ್ಯರಿಗೆ ಸಾಲ ವಿತರಣೆ CIF ಟೋಟಲ್ ಎಷ್ಟು ಕೊಟ್ಟಿದ್ದಾರೆ ಅದು 3 ಲಕ್ಷ ಕೊಟ್ಟಿದ್ದಾರೆ. ಅಂದ್ರೆ ಅವರಿಗೆ SHGಗೆ 3 ಲಕ್ಷ ಬಂದಿದೆ. ಆ SHGಗೆ ಬಂದಿರುವಂತದ್ದನ್ನ SHG ಮೆಂಬರ್ಸ್ಗೆ ಕೊಟ್ಟಿದ್ದಾರೆ. ಮತ್ತೆ SSY ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಅದು. ನೆಕ್ಸ್ಟ್ ಬ್ಯಾಂಕ್ ಲೋನ್ ಎಷ್ಟು ಕೊಟ್ಟಿದ್ದಾರೆ SHG ಮೆಂಬರ್ಸ್ಗೆ. PMFME ಲೋನು ಎಷ್ಟು ಕೊಟ್ಟಿದ್ದಾರೆ. ಇಂಟರ್ನಲ್ ಲೋನು ಎಷ್ಟು ಕೊಟ್ಟಿದ್ದಾರೆ. SHG ಮೆಂಬರ್ಸ್ ಮತ್ತೆ ಏನು ರಿಪೇಮೆಂಟ್ ಮಾಡುತ್ತಲ್ಲ ಅದನ್ನ ಮತ್ತೆ ಇವರು ಸಂಬಂಧಪಟ್ಟಿರುವಂತ GPLF ಗೆ ಬ್ಯಾಂಕ್ ಗೆ ಪೇ ಮಾಡ್ಬೇಕಲ್ವಾ ಅದು. ಸೊ ನೆಕ್ಸ್ಟ್ GPLF ಗೆ ಪಾವತಿಸಿರುವ ಸಾಲ ಮರುಪಾವತಿ. ಸೊ ಇವಾಗ GPLF ಇಂದ ನಾವು CIF ತಗೊಂಡು PMFME ತಗೊಂಡು SSY ತಗೊಂಡು ಮೆಂಬರ್ಸ್ ಗೆ ಕೊಟ್ಟಿರ್ತಾರೆ. ಮೆಂಬರ್ಸ್ ಇಂದ ಮತ್ತೆ ಲೋನ್ ರಿಪೇಮೆಂಟ್ ಆಗಿರುತ್ತೆ. ಮೆಂಬರ್ಸ್ ಇಂದ ಲೋನ್ ರಿಪೇಮೆಂಟ್ ಆಗಿರುವಂತ ಅಮೌಂಟ್ ನ ಮತ್ತೆ GPLF ಗೆ ಪೇ ಮಾಡ್ಬೇಕಲ್ವಾ. ಸೊ ಅದು GPLF ಗೆ ಯಾವ್ಯಾವ ಇಯರ್ ಅಲ್ಲಿ ಎಷ್ಟೆಷ್ಟು ಲೋನ್ ರಿಪೇಮೆಂಟ್ ಬರೀ ಅಸಲು ಮಾತ್ರ ತಗೊಂಡಿದೀನಿ ಅಷ್ಟು ಯಾವ್ಯಾವ ಇಯರ್ ಅಲ್ಲಿ ಎಷ್ಟೆಷ್ಟು ಪೇ ಆಗಿದೆ ಅಂತ ಇಲ್ಲಿ. ನೆಕ್ಸ್ಟ್ ಬ್ಯಾಂಕ್ ಗೆ ಪಾವತಿಸಿರುವ ಸಾಲ ಮರುಪಾವತಿ. ಸೊ ಬ್ಯಾಂಕ್ ಇಂದ ಸಾಲ ತಗೊಂಡು ಮೆಂಬರ್ಸ್ ಗೆ ಕೊಟ್ಟಿರ್ತಾರೆ. ಮೆಂಬರ್ಸ್ ಇಂದ ಮತ್ತೆ ಲೋನ್ ರಿಪೇಮೆಂಟ್ ಆಗಿರುತ್ತೆ. ಅದು ಮತ್ತೆ ಯಾವ್ಯಾವ ಇಯರ್ ಅಲ್ಲಿ ಎಷ್ಟೆಷ್ಟು ಅಮೌಂಟ್ ಬ್ಯಾಂಕ್ ಗೆ ರಿಪೇಮೆಂಟ್ ಆಗಿದೆ ಅದನ್ನ ಇಲ್ಲಿ ತಗೊಂಡಿದೀವಿ. ಮತ್ತೆ ಅದೇ ರೀತಿ GPLF ಗೆ ಪಾವತಿಸಿರುವ ಸಾಲದ ಬಡ್ಡಿ. ಸೊ ಇಲ್ಲಿ ನಾವು ಅಸಲು ಮಾತ್ರ ತಗೊಂಡಿದೀವಿ, ಇಲ್ಲಿ ಬಡ್ಡಿ. ಸೊ ಇಯರ್ ವೈಸ್ GPLF ಗೆ ಎಷ್ಟೆಷ್ಟು ಬಡ್ಡಿ ಲೋನ್ ಮೇಲೆ ಬಡ್ಡಿ ಎಷ್ಟೆಷ್ಟು ಪೇ ಆಗಿದೆ ಅದನ್ನ ಇಲ್ಲಿ ನಾವು ಎಂಟ್ರಿ ಮಾಡಿದೀವಿ. ನೆಕ್ಸ್ಟ್ GPLF ಗೆ ಪಾವತಿಸಿರುವ ಸಾಲದ ಬಡ್ಡಿ ಆಯ್ತು. ನೆಕ್ಸ್ಟ್ ಬ್ಯಾಂಕ್ ಗೆ ಪಾವತಿಸಿರುವ ಇಂಟ್ರೆಸ್ಟ್ ಪೇಡ್ ಆನ್ ಬ್ಯಾಂಕ್ ಲೋನ್ಸ್ ಅಂದ್ರೆ ಬ್ಯಾಂಕ್ ಲೋನ್ ಮೇಲೆ ಎಷ್ಟು ಬಡ್ಡಿ ಬ್ಯಾಂಕ್ ಗೆ ಪಾವತಿ ಆಗಿದೆ ಅದು ಕೂಡ ಇಯರ್ ವೈಸ್ ಎಂಟ್ರಿ ಮಾಡ್ಕೋಬೇಕು. ನೆಕ್ಸ್ಟ್ ಬ್ಯಾಂಕ್ ಚಾರ್ಜಸ್. ಸೊ ನಮ್ಗೆ ಏನು ಬ್ಯಾಂಕ್ ಪಾಸ್ ಶೀಟ್ ತಗೊಳ್ತೀವಿ, ಸೊ ಏನು ನಾವು ನೆಫ್ಟ್ RTGS ಎಲ್ಲ ಮಾಡ್ತೀವಿ ಅದ್ರ ಮೇಲೆ ಸಮ್ ಚಾರ್ಜಸ್ ಅಂತ ಬಿಡುತ್ತಲ್ವಾ, ಅದೆಲ್ಲ ಕೂಡ ಇಯರ್ ವೈಸ್ ಎಷ್ಟೆಷ್ಟು ಚಾರ್ಜಸ್ ಆಗಿದೆ ಅದನ್ನ ಹಾಕೊಂಡು ಅದನ್ನ ಆಡ್ ಮಾಡ್ಕೋಬೇಕು. ಸೊ ಇದು SHG ಕಟ್ ಆಫ್ ಶೀಟ್ ಪೇಮೆಂಟ್ಸ್. ಅಂದ್ರೆ SHG ಇಂದ ಬ್ಯಾಂಕ್ ಆಗ್ಬೋದು, GPLF ಆಗ್ಬೋದು, SHG ಮೆಂಬರ್ಸ್ ಆಗ್ಬೋದು ಏನೆಲ್ಲ ಕೂಡ ಪೇಮೆಂಟ್ಸ್ ಆಗಿದೆ ಅದನ್ನೆಲ್ಲ ಕೂಡ ನಾವು ಈ ಶೀಟ್ ಅಲ್ಲಿ ರೆಡಿ ಮಾಡ್ಕೊಳ್ತೀವಿ. ಸೊ ಈಗ ನಾವು ಇಲ್ಲಿ ಹೆಂಗೆ ಮಾಡ್ಕೋಬೇಕು ಅಂದ್ರೆ ಈ ರಿಸೀವ್ಡ್ ಅಮೌಂಟ್ ಏನಿದೆ 33,11,980 ಅದರಲ್ಲಿ ಪೇಮೆಂಟ್ ಅಮೌಂಟ್ ಎಷ್ಟಾಗಿದೆ ನೋಡಿ 31,90,800. ಇದನ್ನ ನಾವೇನ್ ಮಾಡ್ಬೇಕು, ಸೊ ರಿಸೀವ್ಡ್ ಅಮೌಂಟ್ ಮೈನಸ್ ಖರ್ಚಾಗಿರುವಂತ ಅಮೌಂಟ್, ಜಮಾ ಆಗಿರೋ ಮೊತ್ತ ಮೈನಸ್ ಖರ್ಚಾಗಿರೋ ಮೊತ್ತ ತಗೊಂಡ್ರೆ ನಮ್ಗೆ ಬ್ಯಾಂಕ್ ಬ್ಯಾಲೆನ್ಸ್ ಗೆ ಈಕ್ವಲ್ ಆಗಿ ಬರಬೇಕು. ಆವಾಗ ನಾವು ಮಾಡಿರುವಂತ SHG ಕಟ್ ಆಫ್ ಶೀಟ್ ರೆಡಿ ಇದೆ ಅಂತ ಅರ್ಥ. ಸೊ ಈಗ ನಾವು ಮೆಂಬರ್ ವೈಸ್ ತಗೊಂಡಿರುವಂತ ರೆಸಿಪ್ಟ್ಸ್ ನ ಇಲ್ಲಿ ಎಂಟ್ರಿ ಮಾಡ್ಕೊಂಡಿದೀವಿ. ಯಾಕೆಂದ್ರೆ ಕೆಲವೊಂದು ರೆಸಿಪ್ಟ್ಸ್ ನ ಮೆಂಬರ್ ವೈಸ್ ನಾವು ಎಂಟ್ರಿ ಮಾಡ್ಬೇಕು ಲೋಕೋಸ್ ಆಪ್ ಅಲ್ಲಿ, ಅದನ್ನ ಇಲ್ಲಿ ತಗೊಂಡಿದೀವಿ. ಬಟ್ ಇದರಲ್ಲಿ ಲೋನ್ಸ್ ಇನ್ಕ್ಲೂಡ್ ಆಗಿಲ್ಲ. ಸೊ ಲೋನ್ಸ್ ನ ನಾವಿಲ್ಲಿ ಸಪರೇಟ್ ಆಗಿ ತಗೊಂಡಿದೀವಿ. ಸೊ ಲೋನ್ಸ್ ಕೂಡ ನಾವು ಸಪರೇಟ್ ಆಗಿ ಎಂಟ್ರಿ ಮಾಡ್ಬೇಕಾಗುತ್ತೆ ಲೋಕೋಸ್ ಆಪ್ ಅಲ್ಲಿ. ಸೊ ಅದಕ್ಕೆ ಸಪರೇಟ್ ಆಗಿ ಇಲ್ಲಿ ತಗೊಂಡಿದೀವಿ. ಸೊ ಇಲ್ಲಿ SHG ಇಂದ SHG ಮೆಂಬರ್ಸ್ಗೆ ಕೊಟ್ಟಿರುವಂತ ಸಾಲಗಳು, ಅದರಲ್ಲಿ ಮುಕ್ತಾಯಗೊಂಡಿರುವಂತ ಸಾಲಗಳು ಮಾತ್ರ ಇಲ್ಲಿ ಎಂಟ್ರಿ ಮಾಡಿರೋದು. SHG ಟು SHG ಮೆಂಬರ್ಸ್ ಮುಕ್ತಾಯಗೊಂಡ ಸಾಲಗಳ ವಿವರಗಳು. ಸೊ ಇದು ಮೆಂಬರ್ ವೈಸ್. ಓಕೆ ನೋಡಿ, ಎಲ್ಲಾ ಮೆಂಬರ್ಸ್ ಲೋನ್ ತಗೊಂಡಿದ್ದಾರೆ. ಸೊ ಇದರಲ್ಲಿ
ಬ್ಯಾಂಕ್ ಲೋನ್ 5 ಲಕ್ಷ ತಗೊಂಡಿದಾರಲ್ಲ ಇವರು, ಈ 5 ಲಕ್ಷ ಕೂಡ ತಗೊಂಡು ಫುಲ್ ರೀಪೇಮೆಂಟ್ ಬ್ಯಾಂಕ್ಗೆ ಕಟ್ಬಿಟ್ಟಿದ್ದಾರೆ. ಈ 5 ಲಕ್ಷ ಏನ್ ತಗೊಂಡಿದ್ದಾರೆ ಬ್ಯಾಂಕ್ ಇಂದ SHG, ಅದು ಒಂದೇ SHG ಮೆಂಬರ್ ತಗೊಳಲ್ಲ. ಅವ್ರು 5 ಲಕ್ಷ ತಗೊಂಡಿದ್ರೆ 5 ಲಕ್ಷ ಕೂಡ ಈ 10 ಜನ, ಎಷ್ಟು ಜನ ಇದ್ರೆ 10 ಜನ, ಅಷ್ಟು ಜನಕ್ಕೂ ಕೂಡ ಹಂಚಿಕೆ ಆಗತ್ತೆ. ಆಮೇಲೆ ಅಷ್ಟು ಜನರ ಕಡೆಯಿಂದ ಲೋನ್ ರಿಪೇಮೆಂಟ್ ಮಾಡ್ಕೊಂತಾರೆ. ಲೋನ್ ರಿಪೇಮೆಂಟ್ ಆಗಿರುವಂತ ಒಂದು ಮೊತ್ತನ ಎಲ್ಲ ಕೂಡ SHG ಕಲೆಕ್ಟ್ ಮಾಡಿ ಮತ್ತೆ ಬ್ಯಾಂಕ್ಗೆ ರಿಪೇಮೆಂಟ್ ಮಾಡುತ್ತೆ. ಸೊ ಅಲ್ವಾ, ಹಂಗಾಗಿ ಬ್ಯಾಂಕ್ ಲೋನ್ ಎಲ್ಲಾರು ಕೂಡ ಎಲ್ಲರಿಗೂ ಹೋಗಿದೆ ಬ್ಯಾಂಕ್ ಲೋನ್ 50,000 ಸಾವಿರ ಹೋಗಿದೆ ಬ್ಯಾಂಕ್ ಲೋನ್. 5 ಲಕ್ಷ ಅಂದ್ರೆ 10 ಜನಕ್ಕೆ 50,000 ಸಾವಿರ ಹೋಗಿದೆ. ಅದೇ ರೀತಿ ಅದರ ಜೊತೆಗೆ CIF ತಗೊಂಡಿದ್ದಾರೆ ಲಕ್ಷ್ಮಮ್ಮ ಅನ್ನೋರು. ಸೊ ಅವರಿಗೆ 50 ಸಾವಿರ ಬ್ಯಾಂಕ್ ಲೋನ್, 50 ಸಾವಿರ ಪ್ಲಸ್ CIF ಬಂದಿದೆ. ನೆಕ್ಸ್ಟ್ ಪವಿತ್ರ ಅನ್ನೋರಿಗೆ ಇವರು ಬ್ಯಾಂಕ್ ಲೋನ್ 50 ಸಾವಿರ ತಗೊಂಡಿದ್ದಾರೆ, CIF 50 ಸಾವಿರ ತಗೊಂಡಿದ್ದಾರೆ. ಜೊತೆಗೆ ಇವರು ಒಂದು ನಾನ್ ಫಾರ್ಮ್ ಎಂಟರ್ಪ್ರೈಸಸ್ ಮಾಡ್ತಾ ಇದ್ದಾರೆ, ಅವರಿಗೆ SSY ಲೋನ್ ಕೂಡ 1 ಲಕ್ಷ ಬಂದಿದೆ. ಸೊ ಇವರಿಗೆ 2 ಲಕ್ಷ ಬಂದಿದೆ. ರಾಮ್ ಲಕ್ಷ್ಮಮ್ಮ ಅನ್ನೋರು ಎಮರ್ಜೆನ್ಸಿಗೆ ಒಂದು ಇಂಟರ್ನಲ್ ಲೋನ್ ತಗೊಂಡಿದ್ದಾರೆ, ಒಂದು ಬ್ಯಾಂಕ್ ಲೋನ್ ತಗೊಂಡಿದ್ದಾರೆ. ಸೊ 60 ಸಾವಿರ ಆಗಿದೆ. ರೇಣುಕಮ್ಮ ಅವ್ರದ್ದು ಬ್ಯಾಂಕ್ ಲೋನ್ ಮತ್ತೆ CIF ಇದೆ. ಸೊ ಇದೆಲ್ಲ ಕೂಡ ಅವರು ತಗೊಂಡು ಕ್ಲೋಸ್ ಮಾಡಿರುವಂತ ಲೋನ್ಸ್. ಸೊ ಈ ಡೀಟೇಲ್ಸ್ ನ ನೀವು ಎಂಟ್ರಿ ಮಾಡ್ಕೋಬೇಕು. ಇದರಲ್ಲಿ ಅವ್ರ ಕಡೆಯಿಂದ ಮರುಪಾವತಿ ಆಗಿರುವಂತ ಅಸಲು ಎಷ್ಟು, ಪಾವತಿ ಆಗಿರುವಂತ ಬಡ್ಡಿ ಎಷ್ಟು, ಅದನ್ನ ಸಪರೇಟ್ ಆಗಿ ತಗೊಂಡಿದ್ದೀನಿ. ಇದು ಕ್ಲೋಸ್ಡ್ ಲೋನ್ಸ್, SHG ಟು SHG ಮೆಂಬರ್ಸ್. ಅದೇ ರೀತಿ SHG ಇಂದ SHG ಮೆಂಬರ್ಸ್ ಗೆ ಹೋಗಿ ಅದು ರನ್ನಿಂಗ್ ಅಲ್ಲಿ ಇರುವಂತ ಲೋನ್ಸ್ ಡೀಟೇಲ್ಸ್ ಇಲ್ಲಿ ಎಂಟ್ರಿ ಆಗಿದೆ. ರನ್ನಿಂಗ್ ಅಲ್ಲಿ ಇರುವಂತದ್ದು ಲೋಕೋಸ್ ಆಪ್ ಅಲ್ಲಿ ನಾವು ಏನೆಲ್ಲ ಎಂಟ್ರಿ ಮಾಡಬೇಕು, ಸೊ ಅದೇ ರೀತಿ ನಾನು ಇಲ್ಲಿ ಡೇಟಾನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವು ಕೂಡ ಇದೇ ರೀತಿ ಡೇಟಾನ ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ. ನೋಡಿ, ಈಗ ಲಕ್ಷ್ಮಮ್ಮ ಅನ್ನೋರು 50 ಸಾವಿರ ಸಾಲ ತಗೊಂಡಿದ್ದಾರೆ. ಏನಕ್ಕೋಸ್ಕರ ತಗೊಂಡಿದ್ದಾರೆ? ಕನ್ಸಂಪ್ಷನ್ಸ್. ಸೊ ಕನ್ಸಂಪ್ಷನ್ಸ್ ಯಾವುದು? ಸಾಲದ ಮೂಲ ಏನು? CIF ಲೋನ್ ತಗೊಂಡಿದ್ದಾರೆ. ಸೊ ಏನಕ್ಕೋಸ್ಕರ ತಗೊಂಡಿದ್ದಾರೆ? ಕನ್ಸಂಪ್ಷನ್ಸ್ ಅಲ್ಲಿ ಹೌಸ್ ರಿಪೇರಿ, ಅವ್ರ ಮನೆ ಇದು ಏನೋ ಒಂದು ರಿಪೇರಿ ಇರೋದ್ರಿಂದ ಅವರು CIF ಲೋನ್ 50 ಸಾವಿರ ತಗೊಂಡಿದ್ದಾರೆ. ಯಾವ ಡೇಟಿಗೆ ತಗೊಂಡಿದ್ದಾರೆ? ವಾರ್ಷಿಕ ದರ ಎಷ್ಟು, ಮರುಪಾವತಿಯಾದ ಅಸಲು ಎಷ್ಟು, ಅಂದ್ರೆ ನಾವು ಯಾವ ಮೀಟಿಂಗ್ ವರೆಗೂ ಕೂಡ ಡೇಟಾ ಎಂಟ್ರಿ ಮಾಡ್ತಾ ಇದೀವೋ ಆ ಡೇಟ್ಗೆ, ಮೀಟಿಂಗ್ ಡೇಟ್ ವರೆಗೂ ಕೂಡ ಮರುಪಾವತಿ ಆಗಿರುವಂತ ಅಸಲು ಎಷ್ಟು, ಪಾವತಿ ಆಗಿರುವಂತ ಬಡ್ಡಿ ಎಷ್ಟು, ಇನ್ನು ಮಿಕ್ಕಿರೋದು ಬಾಕಿ ಎಷ್ಟಿದೆ ಪೇ ಮಾಡ್ಲಿಕ್ಕೆ ಔಟ್ಸ್ಟ್ಯಾಂಡಿಂಗು. ಓಕೆ, ಪ್ರಿನ್ಸಿಪಲ್ ಓವರ್ ಡ್ಯೂ ಅಂದ್ರೆ ಅಸಲು ಅವರು ಕಟ್ಟೋದೇನಾದ್ರೂ ಬಾಕಿ ಇದೆಯಾ ಅದನ್ನ ಇಲ್ಲಿ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಹಿಂದಿನ ಕಂತುಗಳ್ದು ಯಾವ್ದಾದ್ರು ಬಡ್ಡಿ ಏನಾದ್ರು ಓವರ್ ಡ್ಯೂ ಇದ್ರೆ ಎಂಟ್ರಿ ಮಾಡ್ತೀವಿ, ಇಲ್ಲಾಂದ್ರೆ 0 ಹಾಕ್ತಿವಿ. ಒಟ್ಟು ಕಂತುಗಳು ಎಷ್ಟು, ಬಾಕಿ ಇರುವಂತ ಕಂತುಗಳ ಸಂಖ್ಯೆ ಎಷ್ಟು, ಸೊ ಕಂತಿಂದು ಒಂದು ಕಂತಿಗೆ ಎಷ್ಟು ಅಸಲು ಅನ್ನೋದನ್ನ ನಾವಿಲ್ಲಿ ಎಂಟ್ರಿ ಮಾಡಿದೀವಿ. ಓಕೆ, ಸೊ ಇದು ನಾನಿವಾಗ ನಿಮ್ಗೆ ತೋರಿಸಿದ್ದು CIF ಲೋನು. ಅದೇ ತರ ನಿಮ್ಗೆ ಬ್ಯಾಂಕ್ ಲೋನು. ಸೊ ಈಗ ಬ್ಯಾಂಕ್ ಲೋನು ಕೂಡ ಅವರು 2ನೇ ಸಲ 7,50,000 ತಗೊಂಡಿದ್ದಾರೆ. ಸೊ ಪ್ರತಿಯೊಂದು ಮೆಂಬರು ಹಂಚ್ಕೊಂಡಿದ್ದಾರೆ ಅದನ್ನ. ಸೊ 75,000 ಅಂತ ಹಂಚ್ಕೊಂಡಿದ್ದಾರೆ. ಸೊ ಅದನ್ನು ಕೂಡ ಇಲ್ಲಿ ಎಂಟ್ರಿ ಮಾಡಿದೀವಿ. ಓಕೆ, ಬ್ಯಾಂಕ್ ಲೋನು ಏನಕ್ಕೋಸ್ಕರ ತಗೊಂಡಿದ್ದಾರೆ, ಯಾವ ಡೇಟ್ಗೆ ತಗೊಂಡಿದ್ದಾರೆ, ಬಡ್ಡಿ ಎಷ್ಟು ಬಂದಿದೆ, ಎಷ್ಟು ರಿಪೇಮೆಂಟ್ ಮಾಡಿದ್ದಾರೆ, ಅದರದ್ದು ಫುಲ್ ಡೀಟೇಲ್ಸ್ ಇದರಲ್ಲಿ ಬರುತ್ತೆ. ಓಕೆ, ಅದೇ ರೀತಿ ನೆಕ್ಸ್ಟ್ ನಾವು ಇವಾಗ SHG ಟು SHG ಮೆಂಬರ್ಸ್ ಲೋನ್ ಡೀಟೇಲ್ಸ್ ನ ಎಂಟ್ರಿ ಮಾಡಿದೀವಿ. ಸೊ ಈಗ GPLF ಇಂದ SHG ಗೆ ಬಂದಿರುವಂತ ಲೋನ್ಸ್ ಅಥವಾ ಬ್ಯಾಂಕ್ ಇಂದ SHG ಗೆ ಬಂದಿರುವಂತ ಲೋನ್ಸ್ ನ ನಾವು ಸಪರೇಟ್ ಆಗಿ ತಗೋಬೇಕಾಗತ್ತೆ. ಸೊ ಇಲ್ಲಿ ನೋಡಿ, GPLF ಇಂದ CIF ಲೋನು 1 ಬಂದಿದೆ, 1,50,000. ಸೊ ಅದಕ್ಕೆ ಲೋನ್ ರಿಪೇಮೆಂಟ್ ಎಷ್ಟಾಗಿದೆ, ಬಡ್ಡಿ ಎಷ್ಟಾಗಿದೆ. ಸೊ ಇದು ಕ್ಲೋಸ್ ಆಗಿರುವಂತ ಲೋನ್ಸ್. ಅದೇ ರೀತಿ ಬ್ಯಾಂಕ್ ಇಂದ ಬಂದಿರುವಂತ ಲೋನ್, ಓಕೆ, ಎಷ್ಟು ಬಂದಿದೆ, ಎಷ್ಟು ಲೋನ್ ಬಡ್ಡಿ ರಿಪೇಮೆಂಟ್ ಆಗಿದೆ. ಸೊ SSY ಎಷ್ಟು ಬಂದಿದೆ. ಅದೇ ರೀತಿ PMFME ಏನಾದ್ರು ಬಂದು ಅದು ಕೂಡ ಕ್ಲೋಸ್ ಆಗಿದ್ರೆ ಅದನ್ನು ಎಂಟ್ರಿ ಮಾಡ್ತೀವಿ. ಸೊ VRF ಆಗ್ಬೋದು, ಎಲ್ಲ ಕೂಡ ನಾವಿಲ್ಲಿ ಎಂಟ್ರಿ ಮಾಡ್ಬೋದು. ಸೊ ನಾನಿಲ್ಲಿ 3 ಎಕ್ಸಾಂಪಲ್ಗೆ ತಗೊಂಡಿದ್ದೀನಿ. ಸೊ ಇದು ಕ್ಲೋಸ್ ಲೋನ್ಸ್. ಸೊ ಇದು ಆಕ್ಟಿವ್ ಲೋನ್ಸ್ ಅಂದ್ರೆ ಬ್ಯಾಂಕ್ ಇಂದ SHG ಲೋನ್ ತಗೊಂಡು ಇನ್ನೂ ರನ್ನಿಂಗ್ ಅಲ್ಲಿ ಇರುವಂತದ್ದು, GPLF ಇಂದ ಲೋನ್ ತಗೊಂಡು ರನ್ನಿಂಗ್ ಅಲ್ಲಿ ಇರುವಂತದ್ದು. ಸೊ GPLF ಇಂದ, ಸೊ ಯಾವ GPLF ನೇಮ್, ಸೊ ಸಂಸ್ಥೆ ಹೆಸರೇನು, GPLF ಅಂದ್ರೆ GPLF ಹೆಸರು ಬರುತ್ತೆ. ನೆಕ್ಸ್ಟ್ ಲೋನ್ ಅಕೌಂಟ್ ನಂಬರು. ಲೋನ್ ಅಕೌಂಟ್ ನಂಬರ್ ಅಂದ್ರೆ ನೀವು ಬುಕ್ಸ್ ಅಲ್ಲೆಲ್ಲ ಬರ್ದಿರ್ತೀರಾ ಎಷ್ಟನೇ ಲೋನು ಏನು ಅಂತ. ಸೊ ಅದನ್ನ ನೀವಿಲ್ಲಿ ಎಂಟ್ರಿ ಮಾಡ್ಕೋಬಹುದು. ನೆಕ್ಸ್ಟ್ ಸಾಲದ ಮೂಲ. ಸೊ CIF ಲೋನಾ, PMFME ಲೋನಾ, ಏನ್ ಲೋನ್ ಅನ್ನೋದನ್ನ ಇಲ್ಲಿ ಬರಿಬೇಕು. ನೆಕ್ಸ್ಟ್ ಯಾವ ಡೇಟಿಗೆ ಸಾಲ ತೀರಿಸಿರೋದು, ಸಾಲದ ಮೊತ್ತ, ವಾರ್ಷಿಕ ಬಡ್ಡಿ ದರ ಎಷ್ಟು. CIF ಆದ್ರೆ ನಮ್ಗೆ 100% ಇರುತ್ತೆ, PMFME ಆದ್ರೆ ವಾರ್ಷಿಕ 6% ಇರುತ್ತೆ. ಸೊ ಬ್ಯಾಂಕ್ ಲೋನ್ ಅಲ್ಲಿ ಒಂದೊಂದು ಬ್ಯಾಂಕ್ ಅಲ್ಲಿ ಒಂದೊಂದು ರೀತಿ ಇರುತ್ತೆ. ಸೊ ಅದು ಎಷ್ಟಿದ್ರೆ ಅಷ್ಟನ್ನ ನೀವಿಲ್ಲಿ ಎಂಟ್ರಿ ಮಾಡ್ಕೋಬೇಕು. ನೆಕ್ಸ್ಟ್ ಮರುಪಾವತಿ ಆಗಿರುವಂತ ಅಸಲು ಎಷ್ಟು. ಓಕೆ, ಅಂದ್ರೆ 10/7/2026 ಕಟ್ ಆಫ್ ಡೇಟ್ಗೆ ಅಲ್ಲಿವರೆಗೂ ಕೂಡ ಎಷ್ಟು ಮರುಪಾವತಿ ಆಗಿದೆ, ಪಾವತಿ ಆಗಿರುವಂತ ಬಡ್ಡಿ ಎಷ್ಟು, ಔಟ್ಸ್ಟ್ಯಾಂಡಿಂಗ್ ಇನ್ನ ಬಾಕಿ ಇರುವಂತ ಅಸಲು ಎಷ್ಟಿದೆ, ಓವರ್ ಡ್ಯೂ ಏನಾದ್ರೂ ಇದ್ರೆ ಓವರ್ ಡ್ಯೂ ಎಷ್ಟಿದೆ, ಇಂಟ್ರೆಸ್ಟ್ ಓವರ್ ಡ್ಯೂ ಇದ್ರೆ ಇಂಟ್ರೆಸ್ಟ್ ಓವರ್ ಡ್ಯೂ, ಒಟ್ಟು ಕಂತುಗಳು ಎಷ್ಟು, ಬಾಕಿ ಇರುವಂತ ಕಂತುಗಳು ಎಷ್ಟು,
ಸೊ ಒಂದು ಕಂತಿಗೆ ಎಷ್ಟು ಅಮೌಂಟ್. ಸೊ ಇಷ್ಟು ಡೇಟಾನ ನಾವಿಲ್ಲಿ ರೆಡಿ ಮಾಡ್ಕೊಂಡ್ಬಿಟ್ರೆ ಸೊ ನಾವು ಲೋಕೋಸ್ ಆಪ್ ಅಲ್ಲಿ ಈಸಿಯಾಗಿ SHG ಕಟ್ ಆಫ್ ಅನ್ನ ನಾವು ಎಂಟ್ರಿ ಮಾಡಬಹುದು. ಅರ್ಥ ಆಯ್ತಲ್ವಾ? ಮೊದಲನೇದಾಗಿ ಬೇಸಿಕ್ ಡೀಟೇಲ್ಸ್, SHG ಫಾರ್ಮೇಶನ್ ಆಗಿರುವಂತ ಡೇಟು, ಕೊನೆ ಸಭೆ ದಿನಾಂಕ ಅಂದ್ರೆ ಯಾವ ಒಂದು ಡೇಟ್ಗೆ ನಾವು ಕಟ್ ಆಫ್ ಅನ್ನ ರೆಡಿ ಮಾಡ್ತಾ ಇದೀವಿ ಅದು ಸಭೆ ದಿನಾಂಕ, ಮತ್ತೆ ಎಷ್ಟನೇ ಮೀಟಿಂಗ್ ಇದು ಅನ್ನೋದನ್ನ ನಾವು ತಗೋಬೇಕು. ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು, ಕ್ಯಾಶ್ ಬ್ಯಾಲೆನ್ಸ್ ಎಷ್ಟು. ನೆಕ್ಸ್ಟ್ ರೆಸಿಪ್ಟ್ಸ್ ಅಲ್ಲಿ ಆ SHG ಮೆಂಬರ್ಸ್ ಇಂದ ಆಗ್ಬೋದು, GPLF ಇಂದ ಆಗ್ಬೋದು, SRLM ಇಂದ ಆಗ್ಬೋದು, ಬ್ಯಾಂಕ್ ಇಂದ ಆಗ್ಬೋದು. ಸೊ ಏನೆಲ್ಲ ಅಮೌಂಟ್ಸ್ ರಿಸೀವ್ ಆಗಿದೆ ಅದನ್ನೆಲ್ಲ ಕೂಡ ನಾವಿಲ್ಲಿ ರೆಸಿಪ್ಟ್ಸ್ ಅಲ್ಲಿ ಸ್ವೀಕೃತಿಗಳಲ್ಲಿ ತಗೊಳ್ತೀವಿ. ನೆಕ್ಸ್ಟ್ ಇದು ಮೆಂಬರ್ ವೈಸ್ ಅವರು ಯಾವ್ಯಾವ ಮೆಂಬರು ಎಷ್ಟೆಷ್ಟು ಉಳಿತಾಯ ಮಾಡಿದ್ದಾರೆ, ಎಷ್ಟು ಮೆಂಬರ್ಶಿಪ್ ಪೇ ಮಾಡಿದ್ದಾರೆ, ಅವ್ರ ಕಡೆಯಿಂದ ಬಂದಿರುವಂತ ಪೆನಾಲ್ಟಿ, ಎಷ್ಟು ಸಭೆಗಳು ಅಟೆಂಡ್ ಮಾಡಿದ್ದಾರೆ ಅದರದ್ದು ಒಂದು ಡೇಟಾ. ಅದರ ಪಕ್ಕದಲ್ಲಿ ಆ ಮೆಂಬರ್ಸ್ಗೆ ನಾವು ಲೋನ್ಸ್ ಬಿಟ್ಟು ಇನ್ನು ಮಿಕ್ಕಿರೋದು ಮೆಂಬರ್ಸ್ಗೆ ನಾವು ಏನ್ ಪೇಮೆಂಟ್ ಮಾಡಿದೀವಿ, ಗ್ರಾಂಟ್ಸ್, ಡೊನೇಷನ್ಸ್, ಡಿವೈಡೆಂಡ್ ಪೇಮೆಂಟ್ ಆಗ್ಬೋದು, ಅದು ಏನ್ ಮಾಡಿದೀವಿ ಅದು ಮೆಂಬರ್ ವೈಸ್ ಡೇಟಾನ ನಾವು ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ಪೇಮೆಂಟ್, ಆ SHG ಇಂದ SHG ಮೆಂಬರ್ಸ್ಗೆ ಆಗ್ಬೋದು, ಬ್ಯಾಂಕಿಗೆ ಆಗ್ಬೋದು, GPLF ಆಗ್ಬೋದು, ಏನೆಲ್ಲ ಪೇಮೆಂಟ್ಸ್ ಆಗಿದೆ ಅದನ್ನ ನಾವು ಇಲ್ಲಿ ಪಾವತಿಗಳು ಅಥವಾ ಖರ್ಚು ಅನ್ನೋ ಒಂದು ಶೀಟ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಕ್ಲೋಸ್ಡ್ ಲೋನ್ಸ್, SHG ಇಂದ SHG ಮೆಂಬರ್ಸ್ಗೆ ಕೊಟ್ಟಿರುವಂತ ಲೋನ್ಸ್ ಫುಲ್ ಟೋಟಲ್ ರೀಪೇಮೆಂಟ್ ಆಗಿರುವಂತ ಲೋನ್ಸ್, ಎಷ್ಟು ಲೋನ್ಸ್ ಇದಾವೆ, ಅವರು ಎಷ್ಟು ಅವ್ರ ಕಡೆಯಿಂದ ಪೇಮೆಂಟ್ ಆಗಿದೆ ಅಂದ್ರೆ ಲೋನ್ ರಿಪೇಮೆಂಟ್ ಆಗಿರುವಂತದ್ದು, ಮತ್ತೆ ಬಡ್ಡಿ ಎಷ್ಟು ಪೇ ಆಗಿದೆ. ಸೊ ಇದನ್ನ ಒಂದು ತಗೊಳ್ತೀವಿ. ಮತ್ತೆ ಅದರಲ್ಲಿ ಪಕ್ಕದಲ್ಲಿ ಆಕ್ಟಿವ್ ಲೋನ್ಸ್ ಒಂದು ಕಲೆಕ್ಟ್ ಮಾಡ್ಕೊಂತೀವಿ. ಆಕ್ಟಿವ್ ಲೋನ್ಸ್ ಸ್ವಲ್ಪ ಡಿಟೈಲ್ಡ್ ಆಗಿರತ್ತೆ. ಸೊ ಅವರು ಏನಕ್ಕೋಸ್ಕರ ಲೋನ್ ತಗೊಂಡಿದ್ದಾರೆ, ಯಾವ ಡೇಟ್ಗೆ ತಗೊಂಡಿದ್ದಾರೆ, ವಾರ್ಷಿಕ ಬಡ್ಡಿ ದರ ಎಷ್ಟು ಅಮೌಂಟ್ ರಿಪೇಮೆಂಟ್ ಮಾಡಿದ್ದಾರೆ, ಎಷ್ಟು ಔಟ್ಸ್ಟ್ಯಾಂಡಿಂಗ್ ಇದೆ, ಅದನ್ನೆಲ್ಲ ಕೂಡ ನಾವು ಆಕ್ಟಿವ್ ಲೋನ್ಸ್ ಟು ಮೆಂಬರ್ಸ್ ಶೀಟ್ ಅಲ್ಲಿ ಎಂಟ್ರಿ ಮಾಡ್ಕೋಬೇಕು. ನೆಕ್ಸ್ಟ್ ಇದು SHGಗೆ ಸ್ವೀಕೃತವಾಗಿ ಮುಕ್ತಾಯಗೊಂಡಿರುವಂತ ಸಾಲಗಳು, ಅದು ಬ್ಯಾಂಕ್ ಇಂದ ಆಗ್ಬೋದು, GPLF ಇಂದ ಆಗ್ಬೋದು. ಸೊ ಎಷ್ಟು ಲೋನ್ಸ್ ತಗೊಂಡಿದೆ, ಎಷ್ಟು ಲೋನ್ಸ್ ಅನ್ನ ರಿಪೇಮೆಂಟ್ ಮಾಡಿ ಕ್ಲೋಸ್ ಮಾಡಿದ್ದಾರೆ, ಅದರಿಂದ ಎಷ್ಟು ಬಡ್ಡಿ ಬಂದಿದೆ, ಬಡ್ಡಿ ಕಟ್ಟಿದ್ದಾರೆ. ಸೊ ಇದು ಕೂಡ ಒಂದು ಶೀಟ್ ಅಲ್ಲಿ ರೆಡಿ ಮಾಡ್ಕೋಬೇಕು. ಆಕ್ಟಿವ್ ಲೋನ್ಸ್, ಸೊ GPLF ಇಂದ ಆಗ್ಬೋದು, ಬ್ಯಾಂಕ್ ಇಂದ ಆಗ್ಬೋದು, ಲೋನ್ಸ್ ತಗೊಂಡು ಇನ್ನೂ ಕೂಡ ರನ್ನಿಂಗ್ ಅಲ್ಲಿ ಇರುವಂತದ್ದು, ಅದು ಎಷ್ಟು ಲೋನ್ಸ್, ಎಷ್ಟು ಅಮೌಂಟ್, ಎಷ್ಟು ರಿಪೇಮೆಂಟ್ ಆಗಿದೆ, ಎಷ್ಟು ಪೆಂಡಿಂಗ್ ಇದೆ, ಎಷ್ಟು ಕಂತುಗಳು ಬಾಕಿ ಇದೆ, ಅದನ್ನು ಕೂಡ ಈ ಆಕ್ಟಿವ್ ಲೋನ್ಸ್ ಟು SHG ಶೀಟ್ ಅಲ್ಲಿ ರೆಡಿ ಮಾಡ್ಕೊಡ್ತೀವಿ. ಸೊ ಇನ್ನೊಂದ್ ಏನಂತ ಹೇಳಿದ್ರೆ, ನಾವು ಟ್ಯಾಲಿ ಮಾಡ್ಬೇಕಂತ ಹೇಳಿದ್ರೆ ಬರೀ ಏನ್ ಮಾಡ್ತೀವಿ, ರೆಸಿಪ್ಟ್ಸ್ ಇದೆಯಲ್ವಾ, ಈ ರೆಸಿಪ್ಟ್ಸ್ ಮೈನಸ್ ಪೇಮೆಂಟ್ಸ್, ಸೊ ಇದನ್ನ ಮಾಡಿದ್ರೆ ನಮ್ದು ಬ್ಯಾಂಕ್ ಬ್ಯಾಲೆನ್ಸ್ ಗೆ ಈಕ್ವಲ್ ಆಗಿರ್ಬೇಕು ಅಂತ ಹೇಳ್ತೀವಿ. ಸೊ ಇದನ್ನ ಮಾತ್ರ ಚೆಕ್ ಮಾಡ್ತೀವಿ. ಓಕೆ, ಬಟ್ ನಾವಿಲ್ಲಿ ಕಟ್ ಆಫ್ ಅಲ್ಲಿ ಎಂಟ್ರಿ ಮಾಡ್ಬೇಕಾದ್ರೆ ನಮ್ಗೆ ಅಲ್ಲಿ ಮಿಸ್ ಮ್ಯಾಚ್ ಅಮೌಂಟ್ಸ್ ಬರ್ತಾ ಇರತ್ತೆ. ಏನಕ್ಕೆ ಬರ್ತಾ ಇರತ್ತೆ ಅಂತ ಹೇಳಿದ್ರೆ ನಾವು ಇದನ್ನ ಚೆಕ್ ಮಾಡೋದಿಲ್ಲ. ಸೊ SHG ಸದಸ್ಯರಿಂದ ಪಾವತಿ ಆಗಿರುವಂತ ಬಡ್ಡಿ ಎಷ್ಟು, SHG ಸದಸ್ಯರಿಂದ ಪಾವತಿ ಆಗಿರುವಂತ ಲೋನ್ ಪ್ರಿನ್ಸಿಪಲ್ ಅಂದ್ರೆ ಅಸಲು ಅಮೌಂಟ್ ಎಷ್ಟು ಅನ್ನೋದು, ಅದಕ್ಕೆ ಮತ್ತೆ ಇಂಡಿವಿಜುವಲ್ ಆಗಿ ನೀವು ಇಲ್ಲಿ ಮಾಡಿದಿರಲ್ವಾ ಅದು ಈಕ್ವಲ್ ಆಗಿರ್ಬೇಕು. ಅದಕ್ಕೋಸ್ಕರ ನೋಡಿ ನಾನು ಬ್ಯಾಂಕ್ ಲೋನ್ ರಿಪೇಮೆಂಟ್, ಸೊ ಕ್ಲೋಸ್ಡ್ ಲೋನ್ಸ್ ಅಲ್ಲಿ ಎಷ್ಟು ಲೋನ್ ರಿಪೇಮೆಂಟ್ ಆಗಿದೆ, GPLF ಲೋನ್ ರಿಪೇಮೆಂಟ್ ಬ್ಯಾಂಕ್ ಇದು ಎಷ್ಟಾಗಿದೆ, ಇಂಟರ್ನಲ್ ಲೋನ್ ರಿಪೇಮೆಂಟ್ ಎಷ್ಟಾಗಿದೆ, ಸೊ ಬ್ಯಾಂಕ್ ಇಂಟ್ರೆಸ್ಟ್ ಎಷ್ಟಾಗಿದೆ, GPLF ಇಂಟ್ರೆಸ್ಟ್ ಎಷ್ಟಾಗಿದೆ, ಇಂಟರ್ನಲ್ ಲೋನ್ ಮೇಲೆ ಇಂಟ್ರೆಸ್ಟ್ ಏನಾದ್ರೂ ಇದ್ರೆ ಮಾತ್ರ ಬರುತ್ತೆ. ಸೊ ಇದ್ರೆ ಅದನ್ನ ಆಡ್ ಮಾಡ್ಕೊಳ್ಳಿ. ಸೊ ತುಂಬಾ SHGಗಳು ಇಂಟರ್ನಲ್ ಲೋನ್ ಮೇಲೆ ಇಂಟ್ರೆಸ್ಟ್ ಕೊಡೋದಿಲ್ಲ. ಸೊ ವಿತೌಟ್ ಇಂಟ್ರೆಸ್ಟ್ ಲೋನ್ಸ್ ಇಶ್ಯೂ ಮಾಡ್ತಾರೆ. ಅವರು ಇದರಲ್ಲಿ ಮೀಟಿಂಗ್ ಅಲ್ಲಿ ನಿರ್ಧಾರ ಮಾಡಿರ್ತಾರೆ. ಸೊ ಇಂಟ್ರೆಸ್ಟ್ ತಗೋಬೇಕಾ ಬೇಡವಾ ಅಂತ, ಅದು SHG ಮೇಲೆ ಡಿಪೆಂಡ್ ಆಗತ್ತೆ. ಸೊ ಈ ಒಂದು ಡೇಟಾ ಮತ್ತೆ ನೀವಿಲ್ಲಿ ಏನ್ ಎಂಟ್ರಿ ಮಾಡಿದಿರಲ್ವಾ ಈ ಡೇಟಾಗೆ ಮ್ಯಾಚ್ ಆಗ್ಬೇಕು. ಸೊ ಕ್ಲೋಸ್ಡ್ ಲೋನ್ಸ್ ಇಂಟ್ರೆಸ್ಟ್ ಮತ್ತೆ ಆಕ್ಟಿವ್ ಲೋನ್ಸ್ ಇಂಟ್ರೆಸ್ಟ್ ಎರಡೂ ಕೂಡ ನೀವು ರಿಸಿಪ್ಟ್ ಅಲ್ಲಿ ಏನ್ ಇಂಟ್ರೆಸ್ಟ್ ಅಮೌಂಟ್ ಬಂದಿದೆ ಅಂತ ನೀವು ಹಾಕಿರ್ತೀರಲ್ವಾ ಇದಕ್ಕೆ ಮ್ಯಾಚ್ ಆಗ್ಬೇಕು. ಅದೇ ರೀತಿ ಕ್ಲೋಸ್ಡ್ ಲೋನ್ಸ್ ಅಲ್ಲಿ ಆಗಿರುವಂತ ಲೋನ್ ರಿಪೇಮೆಂಟ್ ಮತ್ತೆ ಆಕ್ಟಿವ್ ಲೋನ್ಸ್ ಅಲ್ಲಿ ಆಗಿರುವಂತ ಲೋನ್ ರಿಪೇಮೆಂಟ್ ಅದು ಕೂಡ ನೀವು ಇಲ್ಲಿ ರೆಸಿಪ್ಟ್ಸ್ ಅಲ್ಲಿ ನೀವೇನ್ ಎಂಟ್ರಿ ಮಾಡಿರ್ತೀರಲ್ವಾ ಅದಕ್ಕೆ ಈಕ್ವಲ್ ಆಗಿರ್ಬೇಕು. ನೋಡಿ ಈಗ, ಸೊ ನಿಮ್ಗೆ ಇಲ್ಲಿ SHG ಸದಸ್ಯರ ಸಾಲ ಮರುಪಾವತಿ ಮೊತ್ತ ಅಸಲು ಅಲ್ಲಿ ಎಷ್ಟು ಬಂದಿದೆ, ಟೋಟಲ್ 10,75,960 ಬಂದಿದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಇದೆ ನೋಡಿ, ಇದು 3 ಕೌಂಟ್ ಆಡ್ ಮಾಡ್ಕೊಳ್ಳಿ. ಇದು ಕ್ಲೋಸ್ಡ್ ಲೋನ್ಸ್ 7,60,000 ಇದೆ. ಆಕ್ಟಿವ್ ಲೋನ್ಸ್ ಎಷ್ಟಿದೆ, 3,15,960 ಇದೆ. ಇವೆರಡು ಆಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರ್ಬೇಕು, 10,75,960 ಬರ್ಬೇಕು. ಅವಾಗ ಅದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಅದೇ ರೀತಿ ಬಡ್ಡಿನೂ ಅಷ್ಟೇ, ಕ್ಲೋಸ್ಡ್ ಲೋನ್ಸ್ ಮತ್ತೆ ಆಕ್ಟಿವ್ ಲೋನ್ಸ್ ಎರಡೂ ಕೂಡ ಬಡ್ಡಿನ ನೀವು ಆಡ್ ಮಾಡಿದ್ರೆ ಇಷ್ಟಕ್ಕೆ ಬರಬೇಕು. ನೋಡ್ಲಿ, ಇಲ್ಲಿ ಕ್ಲೋಸ್ಡ್ ಲೋನ್ಸ್ ಬಡ್ಡಿ ಎಷ್ಟಿದೆ, 65,200 ಇದೆ. ಆಕ್ಟಿವ್ ಲೋನ್ಸ್ ಬಡ್ಡಿ ಎಷ್ಟಿದೆ,
29,490 ಇದೆ. ಸೊ ಈ ಅಮೌಂಟ್ ನ ಆಡ್ ಮಾಡಿದ್ರೆ, ಕ್ಲೋಸ್ಡ್ ಲೋನ್ಸ್ ಬಡ್ಡಿ, ಆಕ್ಟಿವ್ ಲೋನ್ಸ್ ಬಡ್ಡಿ ಆಡ್ ಮಾಡಿದ್ರೆ, ನೀವು ರೆಸಿಪ್ಟ್ಸ್ ಅಲ್ಲಿ ಏನ್ ಹಾಕೊಂಡಿದ್ದೀರಲ್ಲ ಬಡ್ಡಿ 94,890 ಅದಕ್ಕೆ ಈಕ್ವಲ್ ಆಗಿದ್ರೆ, ಸೊ ನೀವು ಮಾಡಿರೋಂತ ಕಟ್ ಆಫ್ ಶೀಟ್ ಎಲ್ಲ ಕೂಡ ಕರೆಕ್ಟ್ ಆಗಿದೆ ಅಂತ ಅರ್ಥ. ಅದೇ ರೀತಿ ನೀವು ಮೆಂಬರ್ಸ್ ಇಂದ ಏನ್ ರಿಸೀವ್ ಮಾಡ್ಕೊಂಡಿರ್ತೀರಾ ಲೋನ್ ರೀಪೇಮೆಂಟ್ ಮತ್ತೆ ಬಡ್ಡಿ, ಅದನ್ನೇ ಅಲ್ವಾ ಸೇಮ್ ನೀವು SHG ಗೆ ಮತ್ತೆ GPLF ಗೆ ಪೇ ಮಾಡೋದು, ಅದು ಕೂಡ ಇದಕ್ಕೆ ಈಕ್ವಲ್ ಆಗಿರ್ಬೇಕು. ಸೊ ಇಲ್ಲಿ ಇರುವಂತ ಕ್ಲೋಸ್ಡ್ ಲೋನ್ ಅಮೌಂಟ್, SHG ಯಲ್ಲಿ ಇರುವಂತ ಕ್ಲೋಸ್ಡ್ ಲೋನ್ ಅಮೌಂಟ್ ಎಲ್ಲ ಕೂಡ ಈಕ್ವಲ್ ಆಗಿರ್ಬೇಕು. ಬಟ್ ಇಲ್ಲಿ ಏನಂತ ಹೇಳಿದ್ರೆ ಇಂಟರ್ನಲ್ ಲೋನ್ ಒಂದು ಆಡ್ ಆಗತ್ತೆ ಮೆಂಬರ್ಸ್ಗೆ ಕೊಡೋದ್ರಲ್ಲಿ. ಇಲ್ಲಿ ನಿಮ್ಗೆ ಇಂಟರ್ನಲ್ ಲೋನ್ ಅನ್ನೋದು ಉಳಿತಾಯದಿಂದ ಕೊಡೋದ್ರಿಂದ ನಾವು ಇಲ್ಲಿ ಬರೋದಿಲ್ಲ ನಿಮ್ಗೆ. SHG ಅಂದ್ರೆ ಇಂಟರ್ನಲ್ ಲೋನ್ ನಿಮ್ಗೆ GPLF ಇಂದ ಬ್ಯಾಂಕ್ ಇಂದ ಬಂದಿರೋದಿಲ್ಲ, ಉಳಿತಾಯದಿಂದ ಕೊಡೋದ್ರಿಂದ. ಸೊ ಇಲ್ಲಿ SHG ಗೆ ಸ್ವೀಕೃತವಾಗಿರೋದ್ರಲ್ಲಿ ನಿಮ್ಗೆ ಇಂಟರ್ನಲ್ ಲೋನ್ ಬರೋದಿಲ್ಲ. ಅದು ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಕೂಡ ಅಮೌಂಟ್ ನಿಮ್ಗೆ ಟ್ಯಾಲಿ ಆಗ್ಬೇಕು. ಟ್ಯಾಲಿ ಆಗಿದ್ರೆ ನೀವು ಎಂಟ್ರಿ ಮಾಡಿರುವಂತ SHG ಪರ್ಫೆಕ್ಟ್ ಆಗಿದೆ ಅಂತ ನೀವು ಆರಾಮಾಗಿ ಲೋಕೋಸ್ ಆಪ್ ಅಲ್ಲಿ, ಇದೆಲ್ಲ ಕರೆಕ್ಟ್ ಆಗಿದ್ರೆ ಲೋಕೋಸ್ ಆಪ್ ಅಲ್ಲಿ ಒಂದು 15-20 ನಿಮಿಷದಲ್ಲಿ, 15-20 ನಿಮಿಷ ಕೂಡ ಬೇಕಾಗಲ್ಲ, ಒಂದು 10-15 ನಿಮಿಷದಲ್ಲಿ ನೀವು ಎಲ್ಲ SHG ಕಟ್ ಆಫ್ ನ ಎಂಟ್ರಿ ಮಾಡಿ ಮುಗಿಸ್ಬೋದು. ಸೊ ಫಸ್ಟ್ ಈ ಡೇಟಾನ ನೀವು ರೆಡಿ ಮಾಡ್ಕೋಬೇಕು. ಅರ್ಥ ಆಯ್ತಲ್ವಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮರಿದಿರ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.